ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 1ನೇ ತಾರೀಕು ಮಾರ್ಚ್ 2024 ಶುಕ್ರವಾರ, ಶ್ರೀ ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ಸ್ವಾತಿ ನಕ್ಷತ್ರ ವಿಶೇಷವಾಗಿ ಇರತಕ್ಕಂಥ ಒಂದು ದಿನ. ಧ್ರುವಯೋಗ, ಗರಜಕರಣ ಕೂಡ. ಇನ್ನು ಯಥಾ ಪ್ರಕಾರವಾಗಿ ಶುಭ ಮುಹೂರ್ತ ಅಭಿಜಿತ್ ಮಧ್ಯಾಹ್ನ 12:08 12:55. ದುಷ್ಟ ಮುಹೂರ್ತ, ತೊಂದರೆಗಳಿರ್ತಕ್ಕಂಥ ಸಂದರ್ಭ. ಈ ಟೈಮ್ನಲ್ಲಿ ಏನಾದರೂ ಸಣ್ಣ ಜಗಳ ಆದರೂ ಸುಮ್ಮನೆ ಆಗ್ಬಿಡಿ, ಸಣ್ಣ ಕಿರಿಕಿರಿ ಆದರೂ ಸುಮ್ಮನೆ ಇದ್ಬಿಡಿ. ವಾದ ವಿವಾದ ತಗಾದ ಮೂರೂ ಬೇಡ, ಸುಮ್ಮನಿದ್ದು ಬಿಡಿ. ತುಂಬ ದೊಡ್ಡ ಕಾರ್ಯ, ಏನೋ ಒಂದು ವ್ಯವಹಾರದ ಮಾತುಕತೆ ಸ್ವಲ್ಪ ತಳ್ಳಿ ಆಗ್ತಕ್ಕಂಥದ್ದು. ಬೆಳಿಗ್ಗೆ 8:58 9:45 ಹಾಗೂ ಮಧ್ಯಾಹ್ನ 12:55 1:43 ಸ್ವಲ್ಪ ಜಾಗ್ರತೆ. ಆ ಸಂದರ್ಭದಲ್ಲಿ ಏನೋ ವ್ಯವಹಾರದ ಮಾತುಕತೆ, ಕುಟುಂಬದ ಮಾತುಕತೆ, ಕೊಡೋದು ತಗೊಳ್ಳೋದು, ಬಂಧುತ್ವ, ವ್ಯವಹಾರತ್ವ, ಕಲ್ಯಾಣ, ಶುಭ ಕಾರ್ಯ, ಇವುಗಳನ್ನ ಈ ಸಂದರ್ಭದಲ್ಲಿ ಆದಷ್ಟು ಸ್ವಲ್ಪ ತಳ್ಳಿ ಹಾಕಿ ಮಾಡ್ತಕ್ಕಂಥದ್ದು ಮಾಡ್ಕೊಳ್ಳಿ. ಚಂದ್ರಬಲ ಹಾಗೂ ತಾರಾಬಲ. ಸ್ವಾತಿ ನಕ್ಷತ್ರ ಆಗಿರೋದ್ರಿಂದ ಅಶ್ವಿನಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ಮೃಗಶಿರಾ ನಕ್ಷತ್ರ, ಆರುದ್ರಾ ನಕ್ಷತ್ರ, ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಮಖಾ ನಕ್ಷತ್ರ, ಉತ್ತರಾ ಪಾಲ್ಗುಣಿ ನಕ್ಷತ್ರ, ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಮೂಲಾ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಧನಿಷ್ಠಾ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರ. ವಿಶೇಷವಾಗಿರತಕ್ಕಂಥ ತಾರಾಬಲ ಇರತಕ್ಕಂಥ ದಿನ ಇರುತ್ತೆ. ನಿಮ್ಮ ಕೆಲಸ ಕಾರ್ಯ ಮಾಡಿಕೊಳ್ಳಿಕ್ಕೆ ಈ ನಕ್ಷತ್ರಗಳಲ್ಲಿ ಜನನವಾಗಿರ್ತಕ್ಕಂಥವರಿಗೆ ತುಂಬ ಶುಭೋದಯ ಇರತಕ್ಕಂಥ ಒಂದು ದಿನ. ಇನ್ನು ಚಂದ್ರಬಲ ಇರತಕ್ಕಂಥ ರಾಶಿಗಳು, ವಿಶೇಷವಾಗಿ ಚಂದ್ರ ಮೇಷ ರಾಶಿಗೆ ಕೇಂದ್ರದಲ್ಲಿರೋದನ್ನ ಮೇಷ, ವೃಷಭ ರಾಶಿ, ಸಿಂಹ ರಾಶಿ, ತುಲಾ ರಾಶಿ, ಧನುಸು ರಾಶಿ, ಮಕರ ರಾಶಿಗೆ 100ಕ್ಕೆ 100 ವಿಶೇಷವಾಗಿರ್ತಕ್ಕಂಥ ಫಲವನ್ನ ಕೊಡತಕ್ಕಂಥ ಒಂದು ದಿನ ಆಗಿರುತ್ತೆ. ಇನ್ನು ಜಾತಕಗಳ ಪರಾಮರ್ಶೆ ನೋಡ್ತಲೇ ಇರ್ತೇವೆ ಮಕ್ಕಳೇ. ದಿನಕ್ಕೊಂದು 100 ಜಾತಕ ಆದರೂ ಅಲ್ಲೊಂದು ಮಾತು, ಅಲ್ಲೊಂದು ವಿವೇಚನೆ. ನನ್ನ ಪ್ರಯತ್ನ, ಈಗ ನಿಜ ಹೇಳಬೇಕು ಅಂದ್ರೆ ನಮಗೆ ಒಂದು ದಿನಕ್ಕೆ ಬರತಕ್ಕಂಥ ಜಾತಕಗಳ ಪರಾಮರ್ಶೆಗೆ 1 ತಿಂಗಳಿಗಾಗುವಷ್ಟು ಅಪಾಯಿಂಟ್ಮೆಂಟ್ಸ್ ಆಗೋಲ್ಲ. ಆದರೂ ನಮ್ಮ ಪ್ರಯತ್ನ ಮಾಡ್ತಿದ್ದಾನೆ. ಆದರೂ ಎಲ್ಲರೂ ಬರಬೇಡಿ. ಬಂದ್ರು ತಗೊಳ್ಳೋ ತಾಕತ್ತಿದೆಯಾ ನಿಮಗೆ? ಇದಿಲ್ಲ ಅಂದ್ರೆ ಇಲ್ಲ. ಮೊನ್ನೆ ಕೂಡ ಒಂದು ತಾಯಿ ಜೀವ, ಮಗಳ ಜಾತಕ ಇಲ್ಲ ಕಣೋ, 97, ಮದುವೆ ಬಗ್ಗೆ ದುಡುಕ್ಬೇಡಿ, ಆಕೆಗೆ ಓದು ಕೆಲಸ ಅನ್ನೋದರ ಚಿಂತೆ ಇದ್ರೆ ನಿಜಾನೇ ಗುರುಗಳೇ. ನೀವು ಹೇಳ್ದಾಗೆ ನನ್ನ ಹೆಸರು ಭಾರತೀಯ, ಭಾರವೇ, ಒದ್ದಾಟವೇ. ಆ ಒತ್ತಡಕ್ಕೆ ಏನಾಗ್ಬಿಟ್ಟಿದೆ, ತಾಯಿ ಜೀವಕ್ಕೆ ಸ್ವಲ್ಪ ಫಿಟ್ಸ್ ತರ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾನು ಅದಕ್ಕೆ ಹೇಳ್ತಿರ್ತೇನೆ, ನೀವು ತಡ್ಕೊಳ್ಳಲ್ಲ, ನೀವು ಭಾರ ಹೊರಲ್ಲ. ನೀವು ಅದನ್ನ ಭಾರ ಅನ್ಕೋಬಿಟ್ಟಿದ್ದೀರಿ, ಗೂನು ಬೆನ್ನಾಗಿ ಮಾಡ್ಕೋಬಿಟ್ಟಿದ್ದೀರಿ ಸಮಸ್ಯೆಯನ್ನ. ಏನಾಗ್ಬಿಡುತ್ತೆ ಮಹಾ ನೋಡಿ. ತುಂಬಾ ದೊಡ್ಡ ದೊರೆಸಾನಿ ಇಂದಿರಾ ಗಾಂಧಿ ಇದ್ದಾರ? ಇಲ್ಲ. ತುಂಬಾ ದೊಡ್ಡ ವಾಕ್ಪಟು ವಾಜಪೇಯಿ ಅವರು ಇದಾರ? 18 ಭಾಷೆಗಳನ್ನ ಮಾತಾಡ್ತಿದ್ರು PV ನರಸಿಂಹರಾವ್ ಅನ್ನೋ ಒಂದು ಮಾತು. ಇದಾರ? ಅಷ್ಟು ದೊಡ್ಡವರೇ ಇಲ್ಲ. ಅಂತ ಒಂದು ಅಬ್ದುಲ್ ಕಲಾಂ ಅವರಿಗೆ, APJ ಅಬ್ದುಲ್ ಕಲಾಂ ಅವರಿಗೆ 2ನೇ ಬಾರಿ ರಾಷ್ಟ್ರಪತಿ ಪಟ್ಟ ಏನಾದ್ರೂ ಒಂದು ವ್ಯವಸ್ಥೆ ಆಗಿತ್ತಾ? ಇಲ್ಲ. ತುಂಬಾ ದೊಡ್ಡ ಕಾನೂನು ಪಂಡಿತರು. ನಮ್ಮ ಕಾವೇರಿಯ ನದಿಯ ಹೋರಾಟಕ್ಕೆ ಮಂಚೂಣಿಯಾಗಿ ನಿಂತಹ ಬಹುದೊಡ್ಡ ಅದ್ಭುತ ವಾಗ್ಮಿ. ಆರದು ಕುಡಿದು ಬಿಟ್ಟಿದ್ರು.
ವಕೀಲರಾದಂಥ ನಾರಿಮನ್ ಅವರಿದ್ದಾರ? ಇಲ್ಲ ಮಕ್ಕಳೇ. ನಾವು ಯಾರು ಇಷ್ಟು ದೊಡ್ಡ ಸಮಸ್ಯೆಗಳನ್ನ ನೋಡೇ ಇಲ್ಲ. ಅವ್ರು ನೋಡಿದಷ್ಟು ಸಮಸ್ಯೆಗಳು ಅಗಾಧ ಸಮುದ್ರ. ತಟ್ಕೊಳ್ಳಲ್ಲ ನೀವು, ಅದಕ್ಕೆ ಬರಬೇಡಿ ಅಂತಾನೆ. ನಿಮ್ಮ ಶಕ್ತಿಯನ್ನೇ ಉಪಯೋಗಿಸ್ಕೋಬೇಕು. ಇದೆ ಒಂದು ತಟ್ಟೆಯಲ್ಲಿ ಕಸ ಇದೆ, ಇನ್ನೊಂದು ತಟ್ಟೆಯಲ್ಲಿ ರಸ ಇದೆ. ನಾವೇನ್ ಮಾಡ್ತೀವಿ ಗೊತ್ತಾ? ಸಾಮಾನ್ಯರು ತುಂಬಾ ಆ ಕಸದ ಕಡೆಯೇ ನೋಡೋದು. ನನ್ನ ಜೀವನ ಹೀಗೆ, ನಂದು ಕಿತ್ಕೊಂಡ, ನಂದು ಈ ತರ ಆಯ್ತು, ಹೌದು ಇದೆ. ಈಗ ನನ್ನ ತಂಗಿಗೂ ಹೇಳ್ತಿರ್ತೇನೆ, ನೋಡಿ ಅಬ್ಬ ಇದಿಲ್ಲ, ಇದಿದೆ. ದೈವ ಒಂದು ಕೊಟ್ಟಿರುತ್ತದೆ. ಮೊನ್ನೆ ಕೂಡ ಒಂದು ತಾಯಿ, ತಂದೆ ತಾಯಿ ಇಬ್ಬರು, ಬಂಗಾರದಂತ ಯಜಮಾನ ಧರ್ಮರಾಯ ಕೊಟ್ಬಿಟ್ಟಿದ್ದಾನೆ ಮಗು ಇಲ್ಲ ಅಂತ ಕಣ್ಣೀರ್ ಹಾಕ್ತೀಯಾ ಅಂತ. ಎಲ್ಲಾರು ಚುಚ್ಚಿ ಚುಚ್ಚಿ ಹೇಳ್ತಾರೆ. ಈ ಧರ್ಮರಾಯನ ಕಡೆ ಗಮನನೇ ಇಲ್ಲ. ಪುಣ್ಯಾತ್ಮ ದೂರದ ಚೆನ್ನೈಯಿಂದ ಬಂದಿದ್ದಾರೆ. ತುಂಬಾ ದೊಡ್ಡ ಒಂದು ಸಂಸ್ಥೆನಲ್ಲಿ ಟೆಕ್ನಿಕಲ್ ಟೀಮ್ ಲೀಡರ್ ಆಗಿದ್ದಾರೆ. ಇದಕ್ಕಿಂತ ಬೇಕೇನು ಅಂದ್ರೆ, ಅಳ್ತಿದ್ರೆ ಎಷ್ಟು ಚೆನ್ನಾಗಿ ಸಮಾಧಾನ ನೋಡ್ಬೇಕಿತ್ತು ಆ ತಂದೆ ಜೀವ. ಧರ್ಮರಾಯನೇ ನೋಡಿ, ನಾವು ಗಮನಿಸೋಲ್ಲ, ನಾವು ನೋಡೋದು ದುರ್ಯೋಧನನ್ನೇ. ಇರುವ ಬಲವನ್ನು ಬಿಟ್ಟು ಇಲ್ಲದಿರುವುದರ ತುಡಿತವೇ ನಮ್ಮನ್ನ ಈ ತರ ಕಾಯಿಲೆ, ಡಿಪ್ರೆಷನ್, ಫಿಟ್ಸು, ನರ್ವಸ್ ಪ್ರಾಬ್ಲಮ್, BP, ಥೈರಾಯ್ಡು, ಕಿಡ್ನಿ, ಹಾರ್ಟ್ ಪ್ರಾಬ್ಲಮ್. ಏನಕ್ಕೆ ಅಷ್ಟು ಒತ್ತಡ ಏನಾಗ್ಬಿಡುತ್ತೆ? ನೀವು ಒತ್ತಡ ತಗೋಬಿಟ್ರೆ ಸರಿ ಆಗ್ಬಿಡುತ್ತಾ? ಅಳಬೇಕು, ಹತ್ತು ಬಿಡಿ. ನಿತ್ಯ ಅಳ್ತಾ ಕೂತ್ಕೊಳ್ಳೋದು, ನಿತ್ಯ ದ್ವೇಷ ಸಾಧಿಸೋದು, ಯಾವುದೋ ಒಂದು ಸಣ್ಣ ಆಸೆಗೆ. ನೋಡಿ, ಯಾರೋ ಮೊನ್ನೆ ಸುಮಾರು 5-6 ತುಂಡುಗಳನ್ನ ಮಾಡಿದಾನಂತೆ. ಅಯ್ಯಪ್ಪ, ಅಜ್ಜಿಯನ್ನ, ಪಕ್ಕದ ಮನೆಯವನನ್ನೇ ಪೊಲೀಸವರು ಅರೆಸ್ಟ್ ಮಾಡಿದ್ದಾರೆ. ಒಂದಿಷ್ಟು ಬೊಗಸೆ ಬಂಗಾರಕ್ಕೆ ಸರಿ ತಗೋಬಿಟ್ಟು ನೆಮ್ಮದಿ ಆಗಿರ್ತಿದ್ದ. ಒಬ್ಬರನ್ನ ಜೀವ ತೆಗೆದ ಆ ಒಂದು ಆತ್ಮಕ್ಕೆ ನಿಜವಾಗ್ಲೂ ತೃಪ್ತಿ ಇರುತ್ತೆ ಅನ್ಕೋತೀರಿ? ತಿನ್ಲಿಕ್ಕಾಗುತ್ತೆ, ಜೀರ್ಣಿಸ್ಕೊಳ್ಳಿಕ್ಕಾಗುತ್ತೆ? ಖಂಡಿತ ಇಲ್ಲ. ಎಷ್ಟು ದಿನ ಸುಳ್ಳು ಹೇಳ್ಕೊಂಡು ಬದುಕೋದು? ನಾವ್ ಎಲ್ಲರ ಹತ್ರ ಮುಚ್ಚಿಡ್ಬೋದು. ಈ ಆತ್ಮದಲ್ಲಿರುವ ಆತ್ಮಸಾಕ್ಷಿಗೆ, ಆತ್ಮದಲ್ಲೂ ಭಗವಂತನಿದ್ದಾನೆ. ಎಂತ ಕೆಲಸ ಮಾಡಿಬಿಟ್ಟಿಯೇನೋ? ಇಲ್ಲ 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 ಇಲ್ಲ, ನೀವು ತಡ್ಕೊಳ್ಳಲ್ಲ. ಇರುವುದನ್ನು ನೋಡೋದೇ ಇಲ್ಲ. ಇರುವ ಬಲ ದೈವ ಒಂದು ತೆಗೆದಿಟ್ಟು ಹೇಳಿದ ಮಕ್ಕಳಿಲ್ಲ, ಯಾಕೆ ಯೋಚನೆ ಮಾಡ್ತಿ? ಬಂಗಾರದಂತ ಧೈರ್ಯಕ್ಕೆ, ಸ್ಥೈರ್ಯಕ್ಕೆ, ಸಮಾಧಾನಕ್ಕೆ, ವಿಶ್ವಾಸಕ್ಕೆ ಇನ್ನೂ ಒಂದು ತಾಯಿ, ಮಹಾಲಕ್ಷ್ಮಿಯೇ. ಬಿಡೋ, ಬಂಗಾರದಂತ ಮಕ್ಕಳು ಕೊಟ್ಟಿದ್ದಾನೆ. ಗುರುಗಳೇ, ತಿನ್ನೋ ಅನ್ನಕ್ಕೂ ನೆಮ್ಮದಿ ಇಲ್ಲ ಗುರುಗಳೇ, ಬಿಡು. ಮಕ್ಕಳಿದಾರಲ್ಲ. ನಾವು ನಮ್ಮ ಬಲಗಳ ಕಡೆ ಗಮನ ಕೊಡಬೇಕು. ಆಗಲೇ ಯಶಸ್ಸು, ಆಗಲೇ ನೆಮ್ಮದಿ, ಆಗಲೇ ಸಮಾಧಾನ. ಹೌದು, ಈಗಲೇ ಮುಖ ಎಲ್ಲ ಬಿಳಿಸ್ಕೊಂಡು ನಾನು ನೋಡಿದ್ದೇನೆ. ಎಷ್ಟೋ ಜನಕ್ಕೆ ಕೆಲವೊಂದು ಟೆಕ್ನಿಕಲ್ ಹೇಳ್ಕೊಟ್ಟಿದ್ದೇನೆ, ನೀವು ನಂಬಲ್ಲ. ಪ್ರತಿ 10 ನಿಮಿಷಕ್ಕೆ ಹಿಂಗ್ ಬಗ್ಬಿಟ್ಟು ಕನ್ನಡಿ ನೋಡ್ಕೊಂಡು ಕಣ್ಣೊಡಿರಿ ಅಂತ ಹೇಳ್ತಿರ್ತೇನೆ. ಏನಾಗ್ಬಿಟ್ಟಿದೆ? ಬಾರೋ ನೋಡೋಣ. ಆ ದುರದೃಷ್ಟ ಕೂಡ ಒಡೆದು 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 ಬೇಜಾರಾಗಿ ಹೊರಟೋಗುತ್ತೆ. ಆ ಮೂದೇವಿ ಶ್ರೀದೇವಿ ಬರಲೇಬೇಕು, ಸಿರಿದೇವಿ ಬರಲೇಬೇಕು. ನಿಮ್ಮೆಲ್ಲ ನಂಬಿಕೆ ಇಲ್ಲ, ನಿಮಗೆ ಆ ಧೈರ್ಯ ಇಲ್ಲ. ಮೊನ್ನೆ ಕೂಡ ಇನ್ನೂ ಒಂದು ಜಾತಕ, ಮಗಳು 33-34 ಆಗ್ಬಿಟ್ಟಿದೆ, ಅಕ್ಕನ ಮಗಳು ಅಂತ ಬಂದಿದೆ. ಅಲ್ಲ, ನಿನ್ನ ಬಲ ಗೊತ್ತಿದೆಯಾ? ನಿನ್ನ ಶಕ್ತಿಯ ಅರ್ಥ ಇದೆಯಾ? ಆ ಬೆಂಕಿ ನೋಡು. ನಿನಗೇ ಹೀಗಿರ್ಬೇಕಾರ. ಪುಟ್ಟ ಮಗು ಸ್ವಲ್ಪ ಕಷ್ಟವೇ, ಅವಳಲ್ಲಿ ಇನ್ನೂ ಅನುರಾಗ, ಚೈತನ್ಯ ತುಂಬಲಿ. ಆಗ್ಲಿ, ಅವಳಲ್ಲಿ ಇನ್ನೂ ಆ ಪ್ರಬುದ್ಧತೆ ಬಂದಿಲ್ಲ. ಮಾತಾಡ್ಲಿ, ಎರಡೂ ಜಾತಕಗಳು ಮಾತಾಡ್ಲಿ. ತನಗ್ ಮೆಚ್ಚುಗೆ ಆಗಿದೆ, ಸಮಾಧಾನ ಆಗಿದೆ. ಕಾಯೋಣ ರೀ. ಏನಾಗ್ಬಿಡುತ್ತೆ? 30 ಆಗ್ಬಿಟ್ಟಿದೆ, 35 ಆಗ್ಬಿಟ್ಟಿದೆ. ಯಾಕೆ ಅಷ್ಟು ಧಾವಂತ ಪಡ್ತೀರಿ? ಪ್ರಕೃತಿಯ ಶಕ್ತಿಗಳಿದಾವಲ್ವಾ, ಅದೊಂದು ಅದ್ಭುತ. ನಮಗೊಂದು ಒಳ್ಳೇದು ಕೊಡ್ಲೇಬೇಕು. ಸಾಯುವುದಕ್ಕೆ ಮೊದಲು ನಾವೊಂದು ಒಂದು ವಿಚಾರ ಕೇಳೋದು, ನೋಡೋದು, ಮಾಡೋದು ಭಗವತಿ ಕೊಟ್ಟೇ ಕೊಡುತ್ತಾನೆ ಅಂತ ನಾನು ಹೇಳಿಲ್ಲ, ಸೀತಮ್ಮ ಹೇಳಿರೋದು. ತಾನು ಸಾಯೋಕ್ ಮೊದಲು ಹನುಮರನ್ನು ನೋಡಿ ಆಕೆ ಮತ್ತೆ ಬದುಕಬೇಕು ಅನ್ನೋ ಒಂದು ಚೈತನ್ಯ ಹುಟ್ಟುತ್ತಾಗ ಹೇಳುತ್ತೆ. ನಾವು ಮಾಡಿದ ಪುಣ್ಯ ನಾವು ಈ ಕಣ್ಣಲ್ಲೇ ನೋಡ್ತೇವೆ. ಇನ್ನೊಬ್ರು ಹೊಟ್ಟೆ ಹೊಡೆದು, ಇನ್ನೊಬ್ರದ್ದು ಕಿತ್ಕೊಂಡಿರೋರು, ಅವರನ್ನು ನಾವು ನೋಡ್ತೇವೆ. ನಾನು ನೋಡಿದ್ದೇನೆ.
ಸ್ವಂತ ಯಜಮಾನರ ಅಕ್ಕ ತಂಗಿರುಗಳು ಒದ್ದಾಡ್ತಾ ಒಂದು ಊಟಕ್ಕೋ ಬಟ್ಟೆಗೋ ಬದುಕಿಗೋ ಚಾನೂರಾಗಿ ಕೂತಿದ್ದಾರೆ. ಕೋಟಿ ಗಟ್ಲೆ ಕೊಳಿತ ಬಿದ್ದಿದೆ, ಹತ್ರಕ್ಕೆ ಸೇರಿಸಿಲ್ಲ ಗಂಡನನ್ನ, ಅವ್ರ ಹತ್ರ ಗಂಡನ ಮನೆಯವರನ್ನ. ಇವತ್ತು ಗಂಡನೂ ಇಲ್ಲ, ಮಕ್ಕಳು ಒಬ್ಬೊಬ್ರೊಂದೊಂದು ದಿಕ್ಕು, ಆಸ್ತಿ ಮಾತ್ರ ಇದೆ. ಲಂಗ್ಸ್ ಎಲ್ಲ ಹೋಗಿ ಅನ್ಕೊಂಡು ಆಕ್ಸಿಜನ್ ಇಟ್ಕೊಂಡು ಕೂತಿದೆ. ನೋಡದ, ಇಲ್ಲೇ ನೋಡ್ಬೇಕು ಕರ್ಮವನ್ನು. ನೆನ್ಪಿಟ್ಕೊಳ್ಳಿ, ಅನುಭವಿಸಲು ಬಿಡುವುದಿಲ್ಲ. ಪ್ರಕೃತಿ ಮಾತೆ ಗೊತ್ತಿದೆ, ಸತ್ಯವಾದ ಮಾತು ಹೇಳ್ತಾನೆ. ಮಕ್ಕಳೇ, ನಿಮ್ಮ ಮೇಲೆ ನಂಬಿಕೆ ಇಡಿ, ನಿಮ್ಮ ಪಾಡಿಗೆ ನೀವು ಮಾಡ್ತಾ ಹೋಗಿ, ನಿಮ್ಮ ಕರ್ತವ್ಯ ಮಾಡ್ತಾ ಹೋಗಿ, ಇರುವ ಬಲಗಳ ಕಡೆ ಗಮನ ಕೊಡಿ. ಇಲ್ಲ, ಹೌದು ನೋಡಿ, ಇವತ್ತು ಕೂಡ ತಗೊಬಂದಿರ್ತಕ್ಕಂಥ ಒಂದು ವಿಚಾರ, ತಾಯಿಗಿಲ್ಲದ ಸುಖ ಮಕ್ಕಳಿಗೆಲ್ಲಿಯದು. ಹೌದು, ತಾಯಿಗಲ್ಲಿ ಸಮಸ್ಯೆ ಆಗಿದೆ. ಒಂದು ಧರ್ಮಪತ್ನಿಯಾಗಿ ನಿಮಗೆಲ್ಲೋ ಆ ದೈವ ಒಂದು ಕುಟುಂಬದ ಸುಖ, ಮನೆಯ ಸುಖ, ಪ್ರೀತಿಯ ಸುಖ, ದಾಂಪತ್ಯದ ಸುಖ ತೆಗೆದಿಟ್ಟಿದೆ. ಬ್ಯೂಟಿಫುಲ್ ಕಿಟ್ ಕೊಟ್ಬಿಟ್ಟಿರ್ತಾನೆ, ಒಳ್ಳೆ ಮಕ್ಕಳು ಕೊಟ್ಬಿಟ್ಟಿರ್ತಾನೆ, ಇಲ್ಲ ಒಳ್ಳೆ ವಿದ್ಯೆ ಕೊಟ್ಟಿರ್ತಾನೆ, ಒಳ್ಳೆ ಕೆಲಸ ಕೊಟ್ಬಿಟ್ಟಿರ್ತಾನೆ, ಒಳ್ಳೆ ಒಂದು ಶಕ್ತಿ ಚೈತನ್ಯ ತುಂಬಿಸ್ಬಿಟ್ಟಿರ್ತಾನೆ. ನಿಮಗೆ ಗೊತ್ತಿಲ್ಲ ನಿಮ್ಮ ಬೆಂಕಿ. ತಾಯಿಗಿಲ್ಲದ್ದು ಮಕ್ಕಳಿಗೆಲ್ಲಿ ಅದು ನಿಜವೇ. ನೀವು ಕುಸ್ತಿರ್ತೀರಿ, ನೀವು ಮಕ್ಕಳ ಮುಂದ್ಗಡೆ ನೀವು ಗಾಬರಿ ಆಗ್ಬಿಟ್ಟಿರ್ತೀರಿ. ಮಕ್ಕಳಿಗೆ ಇನ್ನೆಲ್ಲಿಂದ ಧೈರ್ಯ ಬರುತ್ತೆ? ಹೌದು, ನಿಮ್ಮ ದಾಂಪತ್ಯದಲ್ಲಿ ಅಪಶ್ರುತಿಯೇ, ಸಿಂಗಲ್ ಪೇರೆಂಟೇ, ನಿಜವೇ, ಯಾವುದೋ ಒಂದು ಬಲ ನಿಮ್ಮನ್ನು ತೆಗೆದಿಟ್ಟು ಬಿಟ್ಟಿದೆ. ಬಟ್ ಈ ಬಲ ಕೊಟ್ಟಿದೆಯಲ್ಲ, ಮಕ್ಕಳು ಮುಂದ್ಗಡೆ ಅಳಬಾರ್ದು, ಕೊರಗಬಾರ್ದು, ಕಣ್ಣೀರ್ ಹಾಕ್ಬಾರ್ದು, ಸಂಕಟ ಪಡಬಾರ್ದು, ಗಾಬರಿ ತೋರಿಸ್ಕೋಬಾರ್ದು. ನೆನಪಿಟ್ಟುಕೊಳ್ಳಿ, ತಾಯಿಯಾದವರ ಒಂದು ಮೊದಲ ಕರ್ತವ್ಯ. ನೀವು ಗಾಬರಿ, ಮಕ್ಕಳು ಗಾಬರಿಲ್ಲೇ ಬೆಳೀತಾರೆ. ನೀವು ವೈರಾಗ್ಯ, ಮಕ್ಕಳಲ್ಲಿ ವೈರಾಗ್ಯ ಬರುತ್ತೆ. ಬೇಕಾದ್ರೆ ಗಮನಿಸಿ ನೋಡಿ, ತುಂಬಾ ಜಾತಕಗಳ ಪರಾಮರ್ಶೆ, ನಿನಗೆ ವೈರಾಗ್ಯ, ಮಕ್ಕಳಿಗೆಲ್ಲೋ ಬರುತ್ತೆ. ಗಾಬರಿ ಪಟ್ಟಿದನಲ್ವೇನೋ ನಮ್ಮ ಮಗು, 30 ವರ್ಷ ಆದ್ರೂ ಕೂಡ ಅಲ್ಲಿ ತೋರಿಸ್ಕೊಟ್ಬಿಡುತ್ತೆ. ನೀವು ಗಾಬರಿ, ಪ್ರತಿ ವಿಚಾರಕ್ಕೂ ಹೌದು ಯುದ್ಧ ಆಗಿದೆ, ದೇವರು ಒಂಚೂರು ತೆಗೆದಿಟ್ಟಿದ್ದಾನೆ, ಇದೆ ಬಂಗಾರದಂತ ಮಕ್ಕಳನ್ನು ಕೊಟ್ಟಿರ್ತಾನೆ. ಅಲ್ಲಿ ನೀವು ಧೈರ್ಯವಾಗಿ ನಿಲ್ಲಬೇಕು. ನೀವು ಧೈರ್ಯವಾಗಿ ನಿಲ್ಲಿಲ್ಲ, ಸಮಾಧಾನಕ್ಕೆ ನಿಲ್ಲಿಲ್ಲ, ಅವ್ರ ಮುಂದ್ಗಡೆ ಕಣ್ಣೀರ್ ಹಾಕೊಂಡು ನಿಮ್ಮಪ್ಪ ಹೇಗ್ ಮಾಡ್ಬಿಟ್ಟ, ನಿಮ್ಮ ಅತ್ತೆ ಮನೆಯವ್ರು ಹೆಂಗ್ ಮಾಡಿದ್ರು, ಮಾವನ್ ಮನೆಯವ್ರು ಹೆಂಗ್ ಮಾಡಿದ್ರು, ಗಂಡನ ಮನೆಯವ್ರು ಹೆಂಗ್ ಮಾಡಿದ್ರು, ಬಂಧುಗಳು ಹೆಂಗ್ ಮಾಡಿದ್ರು, ಆತ್ಮೀಯ ಹೆಂಗ್ ದುರುಪಯೋಗ ಮಾಡ್ಕೊಂಡ್ರು. ಭಗವಂತ ನೆನಪಿಟ್ಕೊಳ್ಳಿ, ಇನ್ನೊಂದು ಹೇಳಿರ್ತಾನೆ, ಕೆಲವು ಸೂಕ್ಷ್ಮಗಳು, ಇದನ್ನ ನೀವು ತಿಳ್ಕೋಬೇಕು. ಯಾವಾಗ ಜೀವನದ ಸಂಗಾತಿಯನ್ನ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನಾಗಿ ಇಟ್ಟಿದ್ದಾನೆ ಭಗವಂತ, ಯಾವುದೇ ಕಾರಣಕ್ಕೂ ಯಾವುದೇ ಸ್ತ್ರೀಯರು ಹೇಳಿರ್ತಾನೆ, 30,000 ಕೂಡ ಯಾರಿಗೂ ಕೊಡ್ಬೇಡಿ, ಪುರುಷರು ಅಷ್ಟೇ ಬರಲ್ಲ. ಅರೆ, ಜೀವನದ ಸಂಗಾತಿ ಸದಾ ನಿಮ್ಮ ಒಂದು ಖುಷಿ, ಬದುಕು, ಆನಂದ, ಗೆಲುವು ಎಲ್ಲದಕ್ಕೂ ನಿಲ್ಲಬೇಕಾದಂಥದ್ದಲ್ಲಿ ಅಲ್ಲೊಂದು ಪ್ರಶ್ನಾರ್ಥಕ ಚಿಹ್ನೆ ಇಟ್ಟುಬಿಟ್ಟ. ಇನ್ನು ಯಾವುದೋ ಸಂಗಾತಿ, ವ್ಯವಹಾರದ ಸಂಗಾತಿ, ಪ್ರೀತಿಯ ಸಂಗಾತಿ ಇಲ್ಲ. ಇನ್ನೊಂದಷ್ಟು ರೆಡಿ ಮಾಡ್ಕೋತೀರಿ, ನಂಬಬಿಟ್ಟು ದುಡ್ಡು ಕೊಟ್ಟು, ಒಡವೆ ಕೊಟ್ಟು, ಇನ್ನೊಂದು ಸಹಾಯ. ನಾನು ನೋಡಿದ್ದೇನೆ ತುಂಬಾ ಜನ, ಗಾಯದ ಮೇಲೆ ಬರೆ ಮೇಲೆ ಇನ್ನೊಂದು ಕುರು, ಇದು ಮಾಡ್ಕೋಬಿಡ್ತೀರಿ. ಬೇಗ ಭಾವನೆಗಳಿಗೆ ಒಳಗಾಗಿ ಭಾವನಾತ್ಮಕವಾಗಿ ನಂಬಿ ಇನ್ನಷ್ಟು ಮೋಸ. ಅದಕ್ಕೆ ಹೇಳ್ತಿರ್ತಾನೆ, ಪುನರ್ ವಿವಾಹಂ ಪುನರ್ದೋಷಂ ಪುನರ್ಪುದೋಷಂ ಅಂತ. ಬೇಡ, ಜಾಗ್ರತೆ, ಮತ್ತಿನ್ನೊಂದು ಗಾಯ ಮಾಡಿಟ್ಕೋಬೇಡಿ. ಬೇಡ, ಹಾಗೆ ಎದ್ದು ಬಿಡೋಣ, ಏನೂ ಆಗೋಲ್ಲ. ಏನ್ ಲೋಕಕ್ಕೆ ನಾವು ಕೊಡೋ ಮಗು ಬಂದು ಲೋಕಕ್ಕೆಲ್ಲ ಪ್ರಖ್ಯಾತಿ ಸುಖ್ಯಾತಿ ಆಗ್ತಾನೆ, ಇನ್ನೊಂದು ಅದೆಲ್ಲ ಬಿಡಿ. ನಮ್ಮ ಪ್ರೀತಿ ಏನು, ನಾನ್ ಬದುಕು ತೋರಿಸ್ಬೇಕು ಗುರುಗಳೇ, ಇನ್ನೊಂದು ಮದುವೆ ಆಗ್ಬೇಕು ಗುರುಗಳೇ, ನನಗೆ ಸೆಕೆಂಡ್ ಅಲಯನ್ಸೇ ಬೇಡ, ನನಗೆ ಫ್ರೆಶ್ ಅಲಯನ್ಸೇ ಬೇಕು. ಪ್ರಪಂಚದಲ್ಲಿ ಫ್ರೆಶ್ ಅನ್ನೋದೇ ಇಲ್ಲ. ತಮಾಷೆ ಗೊತ್ತಾ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಫಿಶ್ ಅಂಗಡಿಗೆ ಹೋಗ್ತಾರೆ, ಫ್ರೆಶ್ ಆಗಿರೋ ಫಿಶ್ ಕೊಡಿ ಅಂತ ಕೇಳ್ತಿರ್ತಾರೆ. ಅದು ಸತ್ಯ ಎಷ್ಟು ದಿನ ಆಗಿರುತ್ತೋ, 3 ದಿನ ಆಗಿದೆ, 1 ವಾರ ಆಗಿದೆ, ಎಲ್ಲೋ ಅಪರೂಪ ಬದುಕಿರೋ ಮೀನನ್ನ ತೆಗೆದು ಇಟ್ಕೊಂಡು ಕಟ್ ಮಾಡಿ ಕೊಡೋದು ನಿಮ್ ಕಣ್ ಮುಂದ್ಗಡೆ. ಹೌದಾ? ಫ್ರೆಶ್ ಮಟನ್ ಬೇಕು ಅಂತಾರೆ, ಫ್ರೆಶ್ ವೆಜಿಟೇಬಲ್ ಬೇಕು ಅಂತಾರೆ. ತಗೋಬಂದು ಅದ್ 3 ದಿನ 5 ದಿನ ಆಗಿರುತ್ತೆ. ಗಿಡದಿಂದ ಕಿತ್ತ ತಕ್ಷಣ ತಿನ್ಬೇಕು. ಆಗುತ್ತಾ? ನಾವು ತೋಟ ಇಟ್ಕೊಂಡಿದೀವ, ಅರೆ ನಾವೇ ಫ್ರೆಶ್ ಇಲ್ಲ, ಅಯ್ಯೋ ದಡ್ಡ ಬಂದ್ರ.
ದಡ ಬಂದ್ರು, ನಾವೇ ಫ್ರೆಶ್ ಇಲ್ಲ, ನೆನಪಿಟ್ಟುಕೊಳ್ಳಿ. ನಮ್ಮಮ್ಮ ಅಪ್ಪ ಫ್ರೆಶ್ ಆಗಿದ್ದಿದ್ರೆ ನಾನು ಹುಟ್ತಾನೆ ಇರ್ಲಿಲ್ಲ, ಅವ್ರು ಶುದ್ಧವಾಗಿದ್ದಿದ್ರೆ ನಾನೆಲ್ಲಿ ಹುಟ್ಟಿದ್ದೆ. ನಿಮ್ಗಿದು ಅವಗಾಹನೆ ಇಲ್ಲ. ಅವರು ಅಶೌಚಿ ಆದ ಮೇಲೆಯೇ ಅವರು ಎಲ್ಲೇ ಆ ಪ್ರೀತಿಯ ಎಲ್ಲೆಯೋ ಇನ್ನೊಂದು ಒಂದು ಗೃಹಸ್ಥನಾಗಿ ಅಲ್ಲೊಂದು ತಪ್ಪು ಮಾಡಿದ ಮೇಲೆ ನಾವು ಹುಟ್ಟೋದು. ಈ ದೇಹನೇ ಎಂಜಲಾಗಿ ಹುಟ್ಟಿರೋದು. ಅವ್ರು ಶುದ್ಧವಾಗಿದ್ದಿದ್ರೆ ನಾವೆಲ್ಲ ಹುಟ್ಟಿದ್ವಿ, ಅವ್ರು ಅಶುದ್ಧ ಆಗಿದ್ದಕ್ಕೆ ನಾವು ಹುಟ್ಟಿರೋದು. ಅದಕ್ಕೆ ಅಶುದ್ಧ ಬುದ್ಧಿ, ಅಶುದ್ಧ ಚಿಂತನೆ, ಅಶುದ್ಧಗಳ ಭಯ ಸದಾ. ಮೊನ್ನೆ ನೋಡಿ ರಾಜ್ಯಸಭಾ ಟಿಕೆಟ್ ಅದು ಇದು ಅಂತಿದ್ರಲ್ಲ, ಅಲ್ಲಿ ನೋಡಿ ನಡೆದಿರೋ ಕಥೆಗಳು. ಇನ್ನೊಬ್ರು ಹೇಳ್ತಾರೆ ಇವ್ರು ನಿಜವಾಗ್ಲೂ ಶುದ್ಧವಾಗಿದ್ದಾರ? ಯಾರಾದ್ರೂ ಎಲ್ಲಿಯಾದ್ರೂ? ಅಯ್ಯೋ ರಾಮ, ಅವ್ರು ಬಿಡಿ ದೊಡ್ಡವರು, ಮೂರು ಬಿಟ್ಟವ್ರು ಅವರು. ಅವರಿಗೆಲ್ಲ ಧರ್ಮ ನ್ಯಾಯ ಓಟ್ ಹಾಕಿರ್ತಕ್ಕಂಥ ಅವ್ರು ಬಿಡಿ, ಅವ್ರು ನಿಭಾಯಿಸ್ಕೊತಾರೆ. ಅವ್ರು ಅದಕ್ಕೆ ಅವ್ರನ್ನ ದೊಡ್ಡವರು ಅನ್ನೋದು. ಏನಂದ್ರು ನಿಭಾಯಿಸ್ಕೊತಾರೆ. ನಾವು ಒಂದು ಚೂರು ಅಯ್ಯೋ ಅಪ್ಪ ಸ್ವಾಮಿ ರಾಮ, ನಾನ್ ಎಲೆಕ್ಷನ್ ನಿಂತ್ರೆ ನನ್ನ ಹೆಂಡತಿನ ಓಟ್ ಹಾಕಲ್ಲ, ನನಗೆ ಹೇಳೇ ಬಿಟ್ಟಿದ್ದಾಳೆ. ನಿಮ್ಮಂತವ್ರ ಕೈ ಕೊಟ್ರೆ ಅಷ್ಟೇ ಗೋವಿಂದ ಅಸ್ತು ಅಸ್ತು ಅಂತ ಎಲ್ಲ ಅಷ್ಟೇ ಅಂತ. ನೋ ಅನ್ನೋಕ್ ಬರಲ್ಲ. ಏನ್ ಮಾಡೋದು? ಆಚಾರ್ಯ ಬಹು ಜನಪ್ರಿಯ. ಎಲ್ಲರಿಗೂ ನಿಲ್ಲಬೇಕು. ದೇವರು ಆಚಾರ್ಯ ಇಬ್ರು ಎಲೆಕ್ಷನ್ ನಿಂತ್ಕೋಬಾರ್ದಂತೆ. ಇಲ್ಲ, ಅವೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದಕ್ಕೆ ಹೇಳ್ತಿರ್ತಾನೆ, ತಾಯಿಗಿಲ್ಲದ ಸುಖ ಮಕ್ಕಳಿಗೆಲ್ಲಿಯದು, ಹಾಗೆ ತಂದೆಗಿಲ್ಲದ ಸುಖವೂ ಕೂಡ ಮಕ್ಕಳಿಗೆಲ್ಲಿಯದು. ಹೌದು, ತಂದೆ ಇಲ್ಲದ ಮಕ್ಕಳನ್ನ ನೋಡಿ, ಅವ್ರ ಗಾಬರಿಗಳನ್ನ ನೋಡಿ. ಧೈರ್ಯಕ್ಕಲ್ಲೊಬ್ಬ ಅಪ್ಪ ಇರಬೇಕು, ಸಮಾಧಾನಕ್ಕೊಬ್ಬ ಅಪ್ಪ ಇರಬೇಕು ಅಲ್ಲಿ. ಹೌದು, ಅಲ್ಲೊಂದೇನೋ ಒಂದ್ ಸಂಕಟ, ನಾನು ಇದೀನ್ ಕಣೋ ಯಾಕೋ ಯೋಚನೆ ಮಾಡ್ತೀಯ ಅನ್ನತಕ್ಕಂಥ ಭಾವಾರ್ಥಕ್ಕೆ ಅಲ್ಲಿರ್ಬೇಕು. ಅಲ್ಲಿಲ್ಲ, ಒದ್ದಾಟ ಅದೇ. ಹೌದು, ತಂದೆ ಇಲ್ಲದ ಹೆಣ್ಣು ಮಕ್ಕಳನ್ನ ನೋಡಿ, ಬೇಜಾರು ಮಾಡ್ಕೋಬೇಡಿ. ತೀರಾ ಒರಟರಾಗಿರ್ತಾರೆ, ಇಲ್ಲ ತೀರಾ ಭಾವುಕರಾಗಿರ್ತಾರೆ, ಇಲ್ಲ ನಿರ್ಭಾವುಕರು, ಒರಟು ಬುಮ್ ಬೇಡ ಹೀಗೆ ಹಿಂಗೆ ಅನ್ನತಕ್ಕಂಥದ್ದು. ತಂದೆ ಇಲ್ಲದ ಹೆಣ್ಣು ಮಕ್ಕಳನ್ನ ನೋಡಿ. ಇಲ್ಲ ತಂದೆಗೆ ಬಲ ಇಲ್ಲ ಮನೆಯಲ್ಲಿ, ಅಲ್ಲಿ ನೋಡಿ ನೀವು ಬೇಕಾದ್ರೆ. ಅಲ್ಲಿ ಒದ್ದಾಟ ತಾಯಂದ್ರಿಗೆ ಆಗ್ಬಿಟ್ಟಿರ್ತ ಮಕ್ಕಳಿಗೆ. ತಂದೆ ಗಟ್ಟಿ ಇದ್ದ ಅಂತ ಇಟ್ಕೊಳ್ಳಿ, ಆ ಹೆಣ್ಣು ಮಕ್ಕಳಲ್ಲಿ ಮಹಾಧೈರ್ಯ ಬರುತ್ತೆ. ನಿಭಾಯಿಸ್ತೀನಿ, ನಿಂತ್ಕೋತೀನಿ. ಯಾಕಂದ್ರೆ ತಂದೆ ಬೆಳೆದ ರೀತಿ ಆತರ ಆತ ಭಯಪಟ್ಟಿದ್ದಿಲ್ಲ. ತಂದೆ ಪುಕ್ಲ ಅಂದ್ರೆ ಮಕ್ಕಳು ಸಿಕ್ಕಾಬಟ್ಟೆ ಪುಕ್ಲು, ಅದರಲ್ಲೂ ಹೆಣ್ಮಕ್ಳು ತುಂಬಾ ಪುಕ್ಲರಾಗಿರ್ತಾರೆ. ಅವನೇ ನುಗ್ಗಲ್ಲ, ಅವನೇ ಮಾಡೋಲ್ಲ, ಅವನೇ ನಿಂತ್ಕೊಳ್ಳಲ್ಲ. ಎಲ್ಲಿಂದ ಆಗುತ್ತೆ? ಸೊ ಮಕ್ಕಳು ಗಾಬರಿಯೇ. ನಾನು ನೋಡಿದ್ದೇನೆ, ನಮ್ಮ ಆಚಾರ್ಯರ ಗುರುಗಳ ಕುಟುಂಬದಲ್ಲಿ ತಂದೆ ತುಂಬಾ ವೀಕು, ಭಯಸ್ಥರು. ಏನ್ ಮಾಡೋಕ್ ಹೋದ್ರು ಭಯ. ಇದ್ಯಾಕಪ್ಪ, ಅಯ್ಯೋ ಇದೇನಕ್ಕೋ, ಸುಮ್ನಿರೋ, ಇರೋದ್ರಲ್ಲಿ. ನೀವು ನಂಬಲ್ಲ, 7 ಜನ ಹೆಣ್ಣು ಮಕ್ಕಳು ಪುಕ್ಕಲ್ರೆ. ಏನ್ ಗುರುಗಳೇ ಎತ್ತಿಟ್ಟಿದ್ದೀರಿ ನೀವು, ಸುಮ್ನಿರ. ತಂದೆ ಮೆತ್ತಗಿದ್ರೆ ಹೆಣ್ಮಕ್ಳು ಮೆತ್ತಗಾಗ್ಬಿಡ್ತಾರೆ. ಅದಕ್ಕೆ ತಂದೆ ಗಟ್ಟಿ ಇರ್ಬೇಕು, ಖಡಕ್ ಆಗಿರ್ಬೇಕು. ಅಯ್ಯೋ ನಮ್ಮಪ್ಪ ದೊಡ್ಡ 10 ರೂಪಾಯಿ ಪೆನ್ಸಿಲ್ ಇಲ್ಲ, 1 ರೂಪಾಯಿ ಪೆನ್ಸಿಲ್ ಆದ್ರೂ ತಂದು ಕೊಡ್ತಾನೆ. ಇದಾನೆ, ಏನೂ ಆಗಲ್ಲ, ನೆಕ್ಸ್ಟ್ ವೀಕ್ ಮಾಡೋಣ ಬಿಡೋ ಅನ್ನತಕ್ಕಂಥದ್ದು. ಇನ್ನೊಂದು ತಮಾಷೆ ಗೊತ್ತಾ? ತಾಯಿ ಏನಾದ್ರೂ ಮೆತ್ತಗಿದ್ದರೆ ಗಂಡು ಮಕ್ಕಳು ತುಂಬಾ ಮೆತ್ತಗಿರ್ತಾರೆ. ನನ್ನ ಅನುಭವ. ಅದಕ್ಕೆ ಹೇಳೋದು ಜಾತಕಗಳನ್ನ ನೋಡ್ಬೇಕು ಅನ್ನೋದು. ಲಕ್ಷಾಂತರ ಜಾತಕ ನೋಡಿರೋದು, ಕಡಿಮೆ ಅಂದ್ರೂ ಒಂದು 8-9 ಲಕ್ಷ ಜಾತಕಗಳನ್ನ ನೋಡಿದ್ದಾನೆ. ಕಡಿಮೆ ಅಂದ್ರೂ 7 ಲಕ್ಷಕ್ಕೆ ಕಡಿಮೆ ಇಲ್ಲ. ಇದು ಯಾವ ಪುಸ್ತಕ, ಯಾವ ವಿಶ್ವಕೋಶವೂ ಕೂಡ ಕಲಿಸದಂತದ್ದನ್ನ ತೋರಿಸ್ಕೊಟ್ಟಿದೆ. ತಾಯಿ ಮೆತ್ತಗಿದ್ದಾಳೆ ಅಂದ್ರೆ ಗಂಡು ಮಕ್ಕಳು ಪುಕ್ಕಳ್ರು ಅಯ್ಯೋ ಹೊರಗಡೆನೆ ಬರಲ್ಲ, ಹಿಂಗೆ ಗಾಬರಿ ಪಟ್ಕೊಂಡು ಕೂತಿರ್ತಾರೆ. ಅಲ್ಲಾಗ್ಬಿಟ್ಟಿರುತ್ತೆ. ನಿಶ್ಚಿತ 10ರಲ್ಲಿ 9 ತಾಯಂದ್ರೆ ಖಂಡಿತ ಇವತ್ತು ನೀವು ಮೆಸೇಜ್ ಹಾಕ್ತೀರ ನೋಡಿ, ಹೌದು ಗುರುಗಳೇ, ನಾನ್ ಮೆತ್ತವೆ, ನಾನ್ ಕಣ್ಣೀರೆ, ನಾನ್ ಸಂಕಟವೆ, ನಾನ್ ಬೈವೆ, ಯಾಕೋ ನನ್ ಮಗನಲ್ಲಿ ಅದಿಲ್ಲ, ಆ ಧೈರ್ಯ ಎಲ್ಲ, ನುಗ್ಗೋ ಛಾತಿ, ಸ್ಥಾಯಿ, ಸ್ಥಿತಿ, ಗತಿ, ಇತಿ ಇಲ್ಲ ಗುರುಗಳೇ ಅನ್ನತಕ್ಕಂಥದ್ದಾಗುತ್ತೆ. ಇದು ನಿಶ್ಚಿತ ಇದೆ. ಜಾಗ್ರತೆ. ಜಾಗ್ರತೆ ಅಂದ್ರೆ ಏನ್ ಗೊತ್ತಾ? ನೀವು ತೋರಿಸ್ಕೋಬಾರ್ದು.
ಮಕ್ಕಳು ಮುಂದ್ಗಡೆ ಆಯ್ತು ಮುಂದಿನ ವಾರಕ್ಕೆ ಮಾಡೋಣ. ಕಣ್ಣೀರು ಬರ್ತಿದೆ, ಯಾವುದೋ ಒಂದು ಅವಮಾನ ಆಗ್ತಿದೆ, ಯಾವುದೋ ಒಂದು ಅಪಮಾನ ಆಗ್ತಿದೆ, ತೋರಿಸಿಕೊಳ್ಳಲೇಬಾರದು. ನೆನಪಿಟ್ಕೊಳ್ಳಿ, ತಾಯಿ ಆದವಳು ಮೆತ್ತಗಾದ್ರೆ ಗಂಡು ಮಕ್ಕಳಿಗೆ, ಹಾಗೆ ತಾಯಿಗಿಲ್ಲದ ಸುಖ ಹೆಣ್ಣು ಮಕ್ಕಳಿಗೂ ಸುಖ ಇರೋಲ್ಲ. ನೋಡಿದ್ದಾನೆ, ಅಲ್ಲೊಂದು ಬಾಧೆಯೇ, ಒದ್ದಾಟವೇ. ಯಾಕಂದ್ರೆ ನಿಮ್ಮನ್ನ ನೋಡ್ತಾ ನೋಡ್ತಾ ಬೆಳೆದಿರೋದು. ಅದಕ್ಕೆ ಹೇಳೋದು ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮಕ್ಕೆ ತಾಯಿಯೇ ಸಾಕ್ಷಿ. ನಮ್ಮ ಧರ್ಮ ಅಪ್ಪ ಮುಂದ್ಗಡೆ ಹೆಂಗೆ ಕುತ್ಕೊಳ್ಳೋದು, ಅಜ್ಜನ್ಗೆ ಹಿಂಗ ಮಾತಾಡೋದು, ಗುರುಗಳಿಗೆ ಹಿಂಗ ಮಾತಾಡೋದು, ಬೆಳಿಗ್ಗೆ ಎದ್ದು ಪೂಜೆ ಮಾಡೋದ್ ಬೇಕಿಲ್ವಾ? ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ದೇವ್ರ ಮುಂದ್ಗಡೆ ಒಂದ್ ದೀಪ ಹಚ್ಚೋದು ಬೇಡ? ಇದೇನದು? ಕಾಲ ಹಂಗೆ ತೊಳ್ಕೊಳ್ಳೋದು, ಹಂಗೆ ಹೊರಗಡೆ ಬಂದ್ರೆ ಇದೇನಿದು? ಒಂದ್ ತಾಯಿ ನಮ್ಮನ್ನ ಎದ್ರೆ ಕೂತ್ರೆ ನಿಂತ್ರೆ ಸದಾ ತಿದ್ದತಕ್ಕಂಥ ತಾಯಿ. ಅವಳು ಎಷ್ಟು ಶುದ್ಧಿಯು, ಮಕ್ಕಳು 10 ಪಟ್ಟು ಶುದ್ಧಿ. ಅವಳು ಎಷ್ಟು ಧೈರ್ಯವಂತಳು, ಮಕ್ಕಳು 10 ಪಟ್ಟು ಧೈರ್ಯವಂತಳು. ಅವಳೆಷ್ಟು ನಿಯಮವೋ 10 ಪಟ್ಟು ನಿಯಮ. ಅವಳೆಷ್ಟು ಧೈರ್ಯಶಾಲಿಯೋ, ಮಕ್ಕಳು 10 ಪಟ್ಟು ಧೈರ್ಯಶಾಲಿ. ಅವಳೆಷ್ಟು ಪುಕ್ಕಲಿತನವೋ, ಮಕ್ಕಳು ಅಷ್ಟೇ ಪುಕ್ಕಲಿತನವಾಗ್ಬಿಡ್ತಾರೆ 4 ಪಟ್ಟು. ನೆನಪಿಟ್ಕೊಳ್ಳಿ, ಗಾಬ್ರಿಲೇ ಮದುವೆ ಆಗ್ತಾರೆ. ಅದರಿಂದಲೇ ನಿಲ್ಲೋಲ್ಲ. ಯಾಕಂದ್ರೆ ಅಮ್ಮನ್ನು ನೋಡ್ಬಿಟ್ಟಿದ್ದಾರೆ. ಅಮ್ಮ ಪಟ್ಟಂತ ನೋವು ಅಪ್ಪನ ವಿಚಾರದಲ್ಲಿ, ಅಪ್ಪನ ಮನೆಯವರ ವಿಚಾರದಲ್ಲಿ, ಇಲ್ಲ ಕುಟುಂಬದ ವಿಚಾರದಲ್ಲಿ, ಅಲ್ಲಿ ಇನ್ನೊಂದು ಏನೋ ನಡೆದಿದೆ. ನಾನು ಗುರುಗಳ ಮನೆಯಲ್ಲಿ ನನ್ನ ಗುರುಗಳು ನೋಡ್ಬೇಕು, ಅಲ್ಲೆಲ್ಲೋ ನೆಮ್ಮದಿ ಇಲ್ಲ. ಮಗಳಿಗೆ ಹೇಳ್ಬಿಟ್ಟಿದ್ದಾರೆ, ನಿನಗೆ ಇಷ್ಟವಾಗಿದ್ದಾಗಮ್ಮ. ಏನ್ ಗುರುಗಳು ಹೆಂಗ್ ಮಾತಾಡ್ತೀರಿ? ಇಲ್ಲಪ್ಪ, ನಾನ್ ನೆಮ್ಮದಿ ನೋಡಿಲ್ಲ, ಆಕೆನೂ ನೆಮ್ಮದಿ ನೋಡಿಲ್ಲ. ಅವಳು ಯಾಕೆ ಬಾಧೆ ಪಡ್ಲಿ? ಅವಳಿಗೆ ಇಷ್ಟದ್ ಮಾಡೋಣ, ಯಾರು ಬಂದ್ರು ಸರಿ ಮಾಡ್ತಾನೆ. ಯಾಕಂದ್ರೆ ನಮ್ಮ ಆಯ್ಕೆಯಲ್ಲಿ ಅವಳು ತೊಳಲಾಟ ಇದೆ, ಕನ್ಫ್ಯೂಷನ್ಸ್ ಇದೆ. ಅವಳು ಡಿವಿಷನ್ಸ್ ಅಲ್ಲೇ ಒಂಥರ ನಿಂತ್ಕೊಬಿಟ್ಟಿದ್ದಾಳೆ. ಏನೋ ಒಳಗಡೆನೆ ಕೊರಗ್ತಾಳೆ. ಗೊತ್ತಾಗುತ್ತೆ ಒಂದು ತಂದೆಯಾಗಿ. ಧೈರ್ಯ ಇದೆ, ಬಟ್ ನಿಭಾಯಿಸ್ತಾಳೇನೋ ನನಗೆ ಇದಿಲ್ಲ. ಅದರಿಂದ ಅವಳಲ್ಲಿ ಆ ಅನುರಾಗ ಚಿಗುರಿಸ್ತಕ್ಕಂಥ ಹುಡುಗ. ನೋಡೋಣ ಸಂಬಂಧಗಳು ಆಗಿ ಒಪ್ಪಿ ಮಾತಾಡಿ ಸಮಾಧಾನ ಆಗಿ ಮದುವೆ ಮಾಡೋಣ ಅಂತ. 24-25 ಆಗಿದೆ. ಮಗಳ ವಿಚಾರದಲ್ಲಿ ಒಂಚೂರು ತಲೆ ಕೆಡ್ಸ್ಕೊಂಡಿಲ್ಲ. ದಟ್ ಇಸ್ ದ ಟ್ರೂತ್. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ತಾಯಿಗೆಲ್ಲದ ಸುಖ ಮಗಳಿಗೆಲ್ಲಿಯೋದು, ಮಕ್ಕಳಿಗೆಲ್ಲಿಯೋದು, ಎರಡೂ ಇರುತ್ತೆ. ಸುಖ ಅನ್ನೋದೇ ತಾಯಿ. ನೆನ್ಪಿಟ್ಕೊಳ್ಳಿ, 4ನೇ ಮನೆಯನ್ನ ಸುಖ ಸ್ಥಾನ ಅಂತ ಹೇಳ್ತಾರೆ. ನಮ್ಮ ಜಾತಕದಿಂದ 4ನೇ ಮನೆ, ಆ ಮನೆಯ ಅಧಿಪತಿ ಹೇಗಿದ್ದಾನೆ? ಕೇಂದ್ರದಲ್ಲಿದ್ದಾನ, ಮೂಲ ತ್ರಿಕೋಣದಲ್ಲಿದ್ದಾನ, ಉಚ್ಚ ಸ್ಥಾನದಲ್ಲಿದ್ದಾನ, ನೀಚ ಸ್ಥಾನದಲ್ಲಿದ್ದಾನ, ದುಷ್ಟ ಗ್ರಹಗಳ ಜೊತೆಲಿದ್ದಾನ? ಆ 4ನೇ ಮನೆಯಲ್ಲಿ ದುಷ್ಟ ಗ್ರಹಗಳಿದ್ದಾವ? ಖಂಡಿತ ಇರಲ್ಲ. 4ನೇ ಮನೆ ಶನಿ ಒಂದು ಅರ್ಧ ಅಷ್ಟಮ ಶನಿ ಅಂತ ಹೇಳ್ತಾರೆ. ಬಾಧೆಯೇ. ಕುಜ ಇರಬಾರ್ದು, ರಾಹು ಇರಬಾರ್ದು, ಕೇತು ಇರಬಾರ್ದು, ಶನಿ ಇರಬಾರ್ದು. ಬಾಧೆಯೇ. ಗುರುವು ಇರಬಾರದು 4ನೇ ಮನೆಯಲ್ಲಿ. ಕಾರಕ ಭಾವನಾಸ್ತಿ. ಇದ್ದಾಗೆ ಇರ್ತೀರಿ, ಎಲ್ರಿಗೂ ಇರ್ತೀರಿ, ನಿಮ್ಗೆ ಯಾರು ಇರೋಲ್ಲ. 4ನೇ ಮನೆ ಗುರು, ಒಂಟಿ ಗುರು. ಸುಖಂ ನಾಸ್ತಿ, ಕೆಡಿಸುತ್ತೆ. ಅದಕ್ಕೆ ತಾಯಿ ಸ್ಥಾನ 4ನೇ ಮನೆಯನ್ನು ನೋಡ್ತೇವೆ ಜಾತಕದಲ್ಲಿ. ಚಂದ್ರನ ಸ್ಥಾನ, ಚಂದ್ರನಿಗೆ ಯಾರ ಗ್ರಹಗಳ ಬಾಧೆ ಉಂಟು ಕರ್ಕೊಂಡು ಹೋಗುತ್ತೆ ಪಾಪ ತಾಯಂದ್ರನ್ನ. ನೋಡಿದಾನಲ್ವ ನನ್ನ ಜಾತಕದಲ್ಲಿ ಚಂದ್ರ ಒದ್ದಾಟವೇ, ಅಲ್ಲೊಂದು ಎಳೆದಾಟವೇ. ಅದಕ್ಕೆ ಬೇರೆ ಕುಜರಾಹುಗಳ ಕೇತುಗಳ ಒಂದು ನೀಟಾಗಿ ನೋಡ್ತಿರ್ತಕ್ಕಂಥದ್ದು. ಅದಕ್ಕೆ ಆ ಜಗನ್ಮಾತೆ ಪೂಜೆ. ಆದ್ರೆ ನನ್ನಮ್ಮ ಜಗನ್ಮಾತೆಗಿಂತಲೂ ಮೀರಿದಂತ ಬಾಧೆಯೇ. ಅದೇನೇನ್ ಸಂಕಟ ಇಟ್ಕೊಂಡು, ಅದೇನೇನ್ ಆಸೆ ಇಟ್ಕೊಂಡಿದ್ಲು ರಾಮಚಂದ್ರ. ತಾಯಿಯಪ್ಪ. ನಾವೆಲ್ಲ ಪುಣ್ಯವಂತರು, ನಮ್ಮ ತಾಯಂದ್ರುಗಳು ಪಟ್ಟಿರೋ ಅಷ್ಟು ಕಷ್ಟ ನಾವು ಪಟ್ಟಿಲ್ಲ. ನಾನಂತೂ ಪಟ್ಟಿಲ್ಲ. ಸುಖಂ ಪ್ರಾಪ್ತಿ ನನಗೆ, ಸುಖಕಾರಕ ನನಗೆ ಲಗ್ನದಲ್ಲೇ ಇದ್ದಾನೆ. ನೀಚ ಆದರೂ ಇದ್ದಾನೆ, ಅವನ ಫಲ ಕೊಟ್ಟಿದ್ದಾನೆ. ನೀಚನಾಗಿದ್ದರೂ ನನ್ನಮ್ಮ ಸದಾ ನನ್ನ ಜೊತೆ ಇತ್ತು. ಧೈರ್ಯಕ್ಕೋ ಸಮಾಧಾನಕ್ಕೋ ಏನೋ ಒಂದಿತ್ತು, ಕೊರಗ್ತಿದ್ದೆ. ಅದಕ್ಕೆ ಹೇಳ್ತಿದ್ದಾನೆ, ತಾಯಿಗಿಲ್ಲದ ಸುಖ ಮಗಳಿಗೆಲ್ಲಿಯೋದು. ಸೊ ನಿಮ್ಮ ಮಕ್ಕಳು ಮದುವೆ ಮಾಡಬೇಕು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ನಿಮ್ಮ ಮಕ್ಕಳ ಕೆಲಸ ದುಡುಕಬೇಡಿ. ಕೇಳಿ, ಯಾರಾದ್ರೂ ಒಳ್ಳೆ ವೈದಿಕರ ಹತ್ರ ಕೇಳಿ ಹೆಜ್ಜೆ ಇಡ್ತಕ್ಕಂಥದ್ದು. ವೈದಿಕ ಆಚಾರ್ಯರ ಹತ್ರ ನನ್ನ ಮಗಳಿಗೆ ಏನಿದೆ, 7ನೇ ವರ್ಷ, 14ನೇ ವರ್ಷ, 21ನೇ ವರ್ಷ, 28ನೇ ವರ್ಷ. ನಾನು ಈಗೀಗ ಹೇಳ್ತಿದ್ದಾನೆ 26, 28 ಆಗ್ಲಿ ನಮ್ಮ ಮಕ್ಕಳಿಗೆ, ಹೆಣ್ಮಕ್ಳಿಗೆ. ಏನೂ ನೋಡಿಲ್ಲ. ಮೊದಲೇ ನೀವು ನೋಡಿಲ್ಲ ಅಂದ್ಮೇಲೆ ದುಡುಕ್ಬೇಡಿ. ನೀವು ಸುಖ ನೋಡಿಲ್ಲ ಅಂದ್ರೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ದುಡುಕ್ಬಿಟ್ಟು ಮಾಡ್ಬಿಟ್ವಿ ಒಳ್ಳೆ ಸಂಬಂಧ, ಮಾವನ ಮಗ ಬಂದ, ಅಣ್ಣನ ಮಗ ಬಂದ, ತಮ್ಮನ ಮಗ ಬಂದ, ಇಷ್ಟಪಟ್ಟಿದ್ಲು. ಇಷ್ಟಪಟ್ರು ತಪ್ಪೇನಿಲ್ಲ. ಸ್ವಲ್ಪ ತಗೊಳಮ್ಮ,
ಊರ್ಗೋಲ್ ಇಟ್ಕೊಳಮ್ಮ, ನಿನ್ ಕಾಲ್ ಮೇಲೆ ನಿಂತ್ಕೊಳ್ಳೋ, ನಾನ್ ಪಟ್ಟಿರೋದು ಸಾಕು ಕಣೋ, ನನ್ನ ಈ ಸಂಚಿಕೆ ಅಂತ ತೋರ್ಸಿ. ಖಂಡಿತ ತುಂಬಾ ಜನ ಹಾಕ್ತಿರಿ. ತಾಯಿಗೆಲ್ಲದ್ದು ಇಲ್ಲ, ಅಕ್ಕನಿಗಿಲ್ಲದ ಸುಖ ತಂಗಿಗೂ ಇಲ್ಲ. ಅದನ್ನು ನಾನು ನೋಡಿದ್ದೇನೆ. ಅಯ್ಯೋ, ನಿಮಗ್ ಗೊತ್ತಿಲ್ಲ ಮಕ್ಕಳೇ, ಇದನ್ನೇ ಅನುಭವದ ಮಾತು. ಅಪರೂಪ ಒಂದು ಇಬ್ಬರು ಅಕ್ಕ ತಂಗಿರು ನಮ್ಮ ಆಚಾರ್ಯರ ಕುಟುಂಬದಲ್ಲಿ ಒಂದೇ ದಿನ ಮದುವೆ ಮಾಡಿದ್ದಾರೆ. ಅಕ್ಕನಿಗೆ ಸಿರಿವಂತಿಕೆ, ತಂಗಿಗೇನೂ ಇಲ್ಲ. ಆದರೆ ಅಕ್ಕನಿಗೆ ಸಿರಿವಂತಿಕೆ ಇರಬಹುದು, ಮನೇಲಿ ಒಂದು ಆಟೋ ಬಾಂಬ್ ಬಿದ್ದಿದೆ. ತಂಗಿಗೆ ಸಿರಿವಂತಿಕೆ ಇಲ್ಲದೆ ಇರಬಹುದು, ಕುಟುಂಬ ನೆಮ್ಮದಿಯಾಗಿದೆ ಅನ್ಕೊಳ್ಳೋಷ್ಟಲ್ಲಿ ಗಂಡ ಇಲ್ಲ. ನೋಡಿದ್ದೇನೆ, ಇಲ್ಲಿ ಕೊಟ್ಟು ಗಂಡನನ್ನ ಕಿತ್ಕೊಂಡಿದೆ, ಇಲ್ಲಿ ಇಲ್ಲದ ಹಾಗೆಯೇ ಪೂರ್ತಿಯಾಗಿ ಮಾಡಿಟ್ಟು ಬಿಟ್ಟಿದೆ. ಇಲ್ಲಿ ಎಡವಟ್ಟಾಗ್ಬಿಟ್ಟಿದ್ದಾನೆ ಆ ಮನುಷ್ಯ. ಹೌದು, ತುಂಬು ಕುಟುಂಬ, 2 ಮಕ್ಕಳ ತಾಯಿ, ಆದ್ರೂ ಇನ್ನೊಂದು ಮದುವೆ, ಇನ್ನೊಂದು ಬದುಕು ಅನ್ನತಕ್ಕಂಥದ್ದು ಆ ಪುಣ್ಯಾತ್ಮನಿಗೆ ಆಗ್ಬಿಟ್ಟಿದೆ. ಭಾರಿ ಶ್ರೀಮಂತಿಕೆ, ಭಾರಿ ವ್ಯವಹಾರ. ನಿಮ್ಮನೆಗೆ ಗಂಡು ಮಗು ಬರ್ಬೇಕಲ್ಲ ಗುರುಗಳೇ ಅಂತ ಹೇಳಿದ್ದೆ. ಅವ್ರಿಗಿರೋದೇ 2 ಹೆಣ್ಮಕ್ಳು. ಟಗ್ಗನ್ ನೋಡ್ತಾರೆ, ಗಂಡು ಮಗುನ ವಯಸ್ಸಿಗೆ ಬಂದಿರೋ ಮಕ್ಕಳಿದಾರೆ, ನೀವೇನ್ ಮಾತಾಡ್ತೀರ, 10-12 ವರ್ಷ. ಇಲ್ಲ, ಅದಾಗೋದಿಲ್ಲ ರವಿ ಅಂತ. ಇಲ್ವೇ, ಅಣ್ಣನಿಗೆ ಗಂಡು ಮಗು ಯೋಗ ಇದೆಯೇ? ಸರಿ ನೋಡೋಣ ಬಿಡಿ ಅಂತ ನಂಬೋಲ್ಲ. ಗಂಡು ಮಗು ಇದೆ. 2 ವರ್ಷದ ನಂತರ ಗೊತ್ತಾಗುತ್ತೆ. ನಾನೇನೋ ಮಾತಾಡ್ಲಿಲ್ಲ, ಏನಕ್ಕೋ ಮನೆಗೆ ಯಾವುದೋ ಒಂದು ವಿಚಾರಕ್ಕೆ ಕರೀತಾರೆ ಮಾತಾಡ್ಲಿಕ್ಕೆ, ಏನೋ ಒಂದು ಆಕಸ್ಮಿಕವಾಗಿ ಹೋಗ್ತೇನೆ. ಗಂಡು ಮಗು ಎತ್ಕೊಂಡು ಆಡಿಸ್ತಿದ್ದಾರೆ. ಅಕ್ಕ, ಮಗು ತುಂಬಾ ಚೆನ್ನಾಗಿದೆ, ಗಂಡು ಮಗು, ಏನ್ ಹೆಸರಕ್ಕ? ಏನೋ ಹೆಸರು ಹೇಳಿದ್ರು. రవి, నువ్వు చెప్పినట్లే అయిపోయప్ప. ఏమక్క? ನೋಡು, ಗಂಡು ಮಗು ನಮ್ಮನೇದೆ. ಅಕ್ಕ, ಏನ್ ತಮಾಷೆ ಮಾಡ್ತಿದ್ದೀರಾ ಅಂತ. ನಾ ಹೀಗೆ ಅಂತ ಯಾವಾಗಲೂ ಹೇಳಿದ ಮಾತು ಅಲ್ಲಿತ್ತು. ದೈವ ಅದೊಂದು ಪರೀಕ್ಷೆಗಳನ್ನ ಇಟ್ಟಿರುತ್ತೆ, ಅದಕ್ಕೋಸ್ಕರ ಹೇಳ್ತಾನೆ. ಸೊ ನಿಮಗ್ ನಡೆದಿದೆ, ನಿಮ್ ಹೆಜ್ಜೆಯೇ ಶೇಕ್ ಆಗಿದೆ, ಒದ್ದಾಟ ಆಗಿದೆ. ಅಲ್ಲಿ 20 ಭಾಗ ನಿಮ್ಗೆ ಏಟು ಅಂದ್ರೆ ನಮ್ಮ ಮಕ್ಕಳಿಗೆ 40ರಿಂದ 50 ಭಾಗ ಇರುತ್ತೆ. ಹುಷಾರು. ಅದರಿಂದ ನೋಡಿ ವೈದಿಕವಾಗಿ ಅವ್ರ ಜಾತಕ ಪರಾಮರ್ಶಿಸಿ ನಿರ್ಧಾರ ತಗೊಳ್ಳಿ. ಅವ್ರ ಓದು, ಅವ್ರ ಕೆಲಸ, ಮುಖ್ಯವಾಗಿ ಮದುವೆ. ಏನೋ ಮಾಡ್ಬಿಡೋಣ, ಹೇಗೋ ಮಾಡ್ಬಿಡೋಣ. ಮೊನ್ನೆಯೋ ಒಂದು ತಂದೆ ತಾಯಿ ರಾಮಚಂದ್ರ ಕಂಪಿಸಿ ಕುಳಿತಿದ್ದೇನೆ. ಡೇಟ್ ಬೇಡ, ಮತ್ತೆ ವರ್ಷ ಹೇಳ್ತೇನೆ. 90, 90, 90 ಹುಷಾರು ಅಂತ ಹೇಳಿದ್ದೇನೆ. ನಡೆದು ಬಿಟ್ಟಿದೆ ಗುರುಗಳೇ. ಹೊಡೆದು ಫ್ಯಾನಿಗೆ ಹಾಕ್ಬಿಟ್ಟಿದ್ದಾನೆ ಗುರುಗಳೇ. ಎಲ್ಲ ಮುಚ್ಚಾಕ್ಬಿಟ್ರು ಗುರುಗಳೇ. ಅವನ್ಗೇನಾದ್ರೂ ಆಗ್ಬಿಡ್ಲಿ ಗುರುಗಳೇ. ನಮ್ಮ ಮಗಳು ನೋವು ತಿಂದಿರೋಷ್ಟು ಈ ರೀತಿ ಮಾಡ್ಬೇಕಿತ್ತ ಗುರುಗಳೇ. ಜಾಗ್ರತೆ. ಎಷ್ಟಾದ್ರೂ ನಮ್ಮ ಮಕ್ಕಳಪ್ಪ, ಒಂಚೂರು ಕೋಪದಿಂದ ನಾವೇನು ಅಂದಿರ್ತೀವಿ, ಬೈದಿರ್ತೀವಿ. ಹೌದು, ಅದ್ರ ಹಿನ್ನೆಲೆ, ಅದರ ಹಿಂದ್ಗಡೆ ಇರ್ತಕ್ಕಂಥ ಅರ್ಥ ಅವ್ರಿಗೆ ಗೊತ್ತಾಗಲ್ಲ. ಅನರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಪಾರ್ಥ ಮಾಡ್ಕೊಬಿಡ್ತಾರೆ. ಅದಕ್ಕೋಸ್ಕರ ನನಗೇನು ಇಲ್ಲ, ಯದ್ಭಾವಂ ತದ್ಭವತಿ. ನಿಮ್ಮಿಷ್ಟ. ಎಲ್ರಿಗೂ ಜಾತಕ ತೋರ್ಸಕ್ಕಾಗಲ್ಲ, ಆ ಸಮಯಕ್ಕೆ ಹೋಗಕ್ಕಾಗಲ್ಲ, ಬರ್ಲಿಕ್ಕಾಗಲ್ಲ. ನೋಡಿದ್ದಾನೆ. 20 ವರ್ಷದ ನಂತರ ಹುಡ್ಕೊಂಡ್ ಬಂದಿದ್ದಾರೆ, 25 ವರ್ಷದ ನಂತರ ಹುಡ್ಕೊಂಡ್ ಬಂದಿರ್ತಕ್ಕಂಥದ್ದು ನೋಡಿದ್ದಾನೆ. ತಪ್ಪಬೇಡಿ, ದಯಮಾಡಿ ಹೇಳ್ತಿದ್ದಾನೆ. ಈ ರೀತಿ ಒಂದು ಸಣ್ಣ ಸಣ್ಣ ಎಚ್ಚರಿಕೆ ತಗೊಳ್ಳಿ. ನಮ್ಮ ಮಕ್ಕಳು ಎಷ್ಟಾದ್ರು ಕಣ್ಣೀರ್ ಹಾಕಿದ್ರೆ ನಮ್ ಕೈಯಲ್ಲಿ ಆಗೋಲ್ಲಪ್ಪ. ಜೀವನದಲ್ಲಿ ಸುಖಕ್ಕೆ 2 ರೂಪ ಇದೆ. ಒಂದು ತಾಯಿ, 2ನೇದು ನಾವು ತಾಯಿ ಆದಾಗ. ಹೌದು, ಸುಖಕ್ಕೆ 2 ರೂಪ. ಒಂದು ನಮ್ ತಾಯಿ ಕಣ್ಣೀರ್ ಹಾಕಿದ್ರೆ ನಾವು ನೆಮ್ಮದಿ ಇರ್ತೀವ? ಇಲ್ಲ. ಹಾಗೆಯೇ ಸುಖಕ್ಕೆ ಇನ್ನೊಂದು ರೂಪ ನಮ್ಮ ಮಕ್ಕಳು. ಸುಖ ಪುರುಷನಪ್ಪ ಅವನು, ಒಳ್ಳೆ ಮಕ್ಕಳಿದ್ದಾರೆ ಅಂತ ಅರ್ಥ. ಏನಿದ್ದೇನು ಸುಖನೋ, ಯಾವ ಮಕ್ಕಳು ಇದು ಅಂದ್ಬಿಟ್ರೆ ಮುಗೀತು. ಹೌದಲ್ವಾ? ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ.
ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಖಂಡಿತ ಕೆಲವ್ರಿಗೆ ನೋವಾಗಿರುತ್ತೆ. ತುಂಬಾ ಜನ ಇವತ್ತು ರಿಪ್ಲೈ ಮಾಡ್ತೀರಿ, ಮೆಸೇಜ್ ಹಾಕ್ತೀರಿ, ನಡೆದಿದೆ ಗುರುಗಳೇ, ಆಗಿದೆ ಗುರುಗಳೇ, ತಂದೆ ವಿಚಾರ, ಅಣ್ಣನ ವಿಚಾರ, ಅಕ್ಕನ ವಿಚಾರ, ತಾಯಿ ವಿಚಾರ, ಮಕ್ಕಳ ವಿಚಾರ, ಈ ಎಲ್ಲದಕ್ಕೂ ಸೇರಿ ತಾಯಿಗಿಲ್ಲದ ಸುಖ ಮಗಳಿಗೆಲ್ಲಿಯದು, ಮಕ್ಕಳಿಗೆಲ್ಲಿಯದು ಅನ್ನತಕ್ಕಂಥದ್ದು ಹೇಳಿದ್ದೀನಲ್ವಾ. ಖಂಡಿತ ತುಂಬಾ ಜನ ಮಕ್ಕಳು ಕೂಡ ಹಾಕ್ತೀರಿ ಗುರುಗಳೇ ಅನ್ನತಕ್ಕಂಥದ್ದು. ಕಾಯ್ತಿರ್ತೇನೆ ನಿಮ್ಮ ಮೆಸೇಜ್ ರಿಪ್ಲೈಗಳಿಗೆ. ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡೋಣ. ಮೇಷರಾಶಿ, ಸ್ವಾತಿ ನಕ್ಷತ್ರ ಆಗಿರೋದ್ರಿಂದ ಚಂದ್ರ ರಾಹು ಸಾರದಲ್ಲಿದ್ದು, ರಾಹು 12ನೇ ಮನೆಯಲ್ಲಿದ್ದು, ಆ ಒಂದು ಬುಧನ್ ಸಾರದಲ್ಲಿದ್ದು, ಬುಧ ಕೂಡ ರಾಹು ಸಾರದಲ್ಲಿರೋದ್ರಿಂದ ಮೇಷರಾಶಿಯವರಿಗೆ ಅದ್ಭುತವಾಗಿದೆ. ಬ್ಯೂಟಿಫುಲ್, ತೊಂದರೆಗಳೇನೂ ಇಲ್ಲ. ದಿಢೀರ್ ನಿರ್ಧಾರಗಳು ತಗೋಬೇಡಿ ಅಷ್ಟೇ. ದಿಢೀರ್ ಮಾತುಗಳು, ದಿಢೀರ್ ನಿರ್ಧಾರಗಳು ಅದೊಂದು ನೋಡ್ಕೊಳ್ಳಿ. ಯಾಕಂದ್ರೆ ರಾಹು ಬುಧನ್ ಸಾರ, ಎವ್ರಿಥಿಂಗ್ ಇಸ್ ರೈಟ್ ಅನ್ನಿಸ್ಬಿಡ್ತಾನೆ. ಜಾಗ್ರತೆ. ಕೆಲವೊಂದು ಸಮಯ ನಾವು ಮಾಡಿದ ನಿರ್ಧಾರ, ಕೆಲಸ, ಕಾರ್ಯಗಳು ಬ್ಯೂಟಿಫುಲ್ ಆಗಿ ಕಾಣಿಸ್ತಿರುತ್ತೆ. ಸ್ಪೀಡಾಗಿ ಹೋಗೋವಾಗ ಅದ್ಭುತವಾಗಿ ಕಾಣಿಸುತ್ತೆ. ಬಂದು ಗುದ್ದಿದ್ರೆ ಆಕ್ಸಿಡೆಂಟ್, ಕೇಸ್, ಪೆನಾಲ್ಟಿಗಳು. ಈ ಎಚ್ಚರಿಕೆ, ಆತುರದ ನಿರ್ಧಾರಗಳು ಬೇಡ. ಮಿಕ್ಕಂತೆ ಗೌರವದ ದಿನ, ಹೆಸರು, ಕೀರ್ತಿ, ಅದರಲ್ಲೂ ಮೆಡಿಕಲ್ ಲೈನ್ ಅಲ್ಲಿ ಇದ್ದೀರಾ, ಎಕ್ಸ್ಪೋರ್ಟ್, ಇಂಪೋರ್ಟ್, ಮೆಡಿಸಿನ್ಸ್, ಕೆಮಿಕಲ್, ಸೈಂಟಿಸ್ಟ್, ರಿಸರ್ಚ್ ಸ್ಕಾಲರ್, ಫಾರ್ಮಸ್ಯೂಟಿಕಲ್ಸ್, ಅದ್ಭುತವಾದಂಥ ದಿನ. ಇನ್ನು ವೃಷಭ ರಾಶಿ, ಚಂದ್ರ 6ನೇ ಮನೆಯಲ್ಲಿ ಕುಳಿತಿರ್ತಕ್ಕಂಥದ್ದು. ರಾಹು ಸಾರ, ರಾಹು 11ನೇ ಮನೆ, ಅವನು ಬುಧನ್ ಸಾರ, ಬುಧ 10ನೇ ಮನೆ. ಬ್ಯೂಟಿಫುಲ್. ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ತುಂಬಾ ಚೆನ್ನಾಗಿದೆ. ತುಂಬಾ ಕೆಳ ಸ್ಥಾಯಿಯ ಉದ್ಯೋಗದಲ್ಲಿ ಇರುವವರಿಗೂ ಚೆನ್ನಾಗಿದೆ. ತುಂಬಾ ಎತ್ತರದ ಸ್ಥಾಯಿಯ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೂ ರಾಹು ವಿಪರೀತ ಬಲ ಕೊಡ್ತಾನೆ. ಚೆನ್ನಾಗಿದೆ. ಒಂದು ಗುಡ್ ನ್ಯೂಸ್ ಖಂಡಿತ ಇವತ್ತು ವೃಷಭ ರಾಶಿಯವರು ಕೇಳ್ತೀರಿ, ವ್ಯವಹಾರ, ಉದ್ಯೋಗ ನಿಮಿತ್ತ. ಮಿಥುನ ರಾಶಿ, ಚಂದ್ರ ವಿಶೇಷವಾಗಿ ಪಂಚಮದಲ್ಲಿ ರಾಹು ಸಾರದಲ್ಲಿ ಕುಳಿತು, ರಾಹು ಬುಧನ್ ಸಾರದಲ್ಲಿ ಕುಳಿತಿರೋದ್ನ ಸ್ವಲ್ಪ ತಳಮಳವೆ. ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ತಳಮಳವೆ. ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಜಾತಕದಲ್ಲಿ 10ನೇ ಮನೇಲಿ ರಾಹು ಇರೋದನ್ನ ನಾನು ನೋಡಿದ್ದೇನೆ. ರಾಜಕಾರಣಿಗಳು, ಬಿಸ್ನೆಸ್ ಮ್ಯಾನ್. ಸೊ ತುಂಬಾ ದೊಡ್ಡ ಕೆಲಸ, ದೊಡ್ಡ ಯೋಜನೆ, ದೊಡ್ಡ ಕ್ಯಾಲ್ಕುಲೇಷನ್ಸ್ ಅಂತ ಮಾಡ್ಕೊಂಡಿರೋರಿಗೆ ಸ್ವಲ್ಪ ಏರುಪೇರುಗಳು, ಅವಮಾನಗಳು, ಅಪಾರ್ಥಗಳು, ಏನೋ ಒಂಥರ ಭಯ, ಬೇಜಾರು. ಇಷ್ಟೇನಾ ಅನ್ನತಕ್ಕಂಥದ್ದು ನಿಜವೇ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನಮಗ್ ಬಂದಿದ್ದು ಇಷ್ಟು ಅಂತ ಒಪ್ಕೊಂಡ್ಬೇಕು. ಇದು ಇಷ್ಟೇ, ಎಷ್ಟಿದೆ, ಇಷ್ಟಾದ್ರೂ ಕೊಟ್ಟಿದ್ದಾನಲ್ವ, ತೃಪ್ತಿ ಪಡಿ. ಅಷ್ಟು ಇನ್ನಷ್ಟು ಬೇಕು ಅಂದಾಗ್ಲೇ ನಮಗ್ ನೋವು, ಇನ್ನಷ್ಟು ಎತ್ತರ ಅಂದಾಗ್ಲೇ ನೋವು. ನೆನ್ಪಿಟ್ಕೊಳ್ಳಿ. ಹೌದು, ಜಾಗ್ರತೆ. ಇನ್ನು ಕರ್ಕಾಟಕ ರಾಶಿ, ವಿಶೇಷವಾಗಿ ಸುಖಭಾವದಲ್ಲಿ ಚಂದ್ರ ರಾಹು ಸಾರದಲ್ಲಿರೋದನ್ನ ನೋವೇ, ಒದ್ದಾಟ. ತಾಯಿ ಆರೋಗ್ಯ, ತಂದೆಯ ಆರೋಗ್ಯ, ಸ್ವಲ್ಪ ವ್ಯವಸ್ಥೆ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಸ್ವಲ್ಪ ಎಳೆದಾಟಗಳು ಉಂಟು. ನೀವು ಅಂದ್ಕೊಳ್ಳೋ ಸ್ಪೀಡು, ಲೆಕ್ಕಾಚಾರ ಆಗೋದಿಲ್ಲ. ವೆರಿ ಕೇರ್ಫುಲ್. ತುಂಬಾ ವಿಪರೀತ ಬುದ್ಧಿ. ಸ್ಟಾಕ್ ಮಾರ್ಕೆಟು, ಟ್ರೇಡಿಂಗು ಕಲಿತಿದ್ದೇನೆ, ಮಾಡ್ತಿದ್ದೇನೆ, ಕಲಿತಾ ಇರಬೇಕಾಗುತ್ತೆ. ಎಷ್ಟು ಕಲಿತರೂ ಕಡಿಮೆಯೇ. ಬುಧ ಕುಂಭದಲ್ಲಿದ್ದಾನೆ, ಹುಷಾರ್. ನನ್ನ ಅನುಭವ, ಕುಂಭದಲ್ಲಿ ಬುಧ ಇದ್ದ ಅಂದ್ರೆ ಮುಳುಗಿಸ್ತಾನೆ. ದಿಢೀರ್ ಟ್ರೇಡಿಂಗ್, ದಿಢೀರ್ ವ್ಯವಹಾರಗಳು, ದಿಢೀರ್ ಕೆಲಸಗಳು, ದಿಢೀರ್ ದುಡ್ಡುಗಳು ಅಂತಕ್ಕಂಥದ್ದು ಹೇಳ್ತಿರ್ತಾನೆ. ವೆರಿ ಕೇರ್ಫುಲ್, ವೆರಿ ವೆರಿ ಕೇರ್ಫುಲ್. ಜಾಗ್ರತೆ. ಸುಖ ಬೇಕು, ದುಡ್ಡು ಬೇಕು, ಹೆಸರು ಬೇಕು ಅಂತ ಎಡವಟ್ಟು ಮಾಡ್ಕೊಬಿಡ್ತೀರಾ. ಹುಷಾರು. ಇನ್ನು ವಿಶೇಷವಾಗಿ ಸಿಂಹರಾಶಿ, ಚೆನ್ನಾಗಿದೆ. ರಾಹುವಿನ ಸಾರದಲ್ಲಿ 3ನೇ ಮನೆಯಲ್ಲಿ ಚಂದ್ರ ಕುಳಿತಾಗ ಒಂಥರ ವಿಪರೀತ ಬಲ, ವಿಕ್ರಮಂ. ನಾನು ಹಾಕಿದ ಯೋಚನೆ, ಆಲೋಚನೆ, ಚಿಂತನೆ ಅದ್ಭುತವಾಗಿದೆ. ಕೆಲವೊಂದು ದಿನ ನಾವು ಮಾಡೋ ಕೆಲಸಗಳೆಲ್ಲ ಸರಾಗ. ಇವತ್ತು ಹಾಗೆ ಸಿಂಹರಾಶಿಗೆ
ಅಂದುಕೊಂಡ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಿಮ್ ಪ್ಲಾನಿಂಗು ಡಿಸೈನಿಂಗ್ ಪ್ಲಾನರ್ ಆಗಿದ್ದೀರಾ, ಆರ್ಕಿಟೆಕ್ಟ್ ಆಗಿದ್ದೀರಾ, ಇಂಜಿನಿಯರ್ ಆಗಿದ್ದೀರಾ, ಪ್ರೊಫೆಷನಲ್ಸ್ ಆಗಿದ್ದೀರಾ, ಸರ್ವಿಸ್ ಓರಿಯೆಂಟೆಡ್ ಉದ್ಯೋಗ ವೃತ್ತಿ ಕೆಲಸ ಕಾರ್ಯ ಅದ್ಭುತ ಪ್ರಗತಿ ಕಾಣತಕ್ಕಂತ ಒಂದು ದಿನವಾಗಿರುತ್ತೆ. ನಿಮ್ಮ ಯೋಜನೆ ಯಶಸ್ಸು. ಇನ್ನು ಕನ್ಯಾ ರಾಶಿ, ಚಂದ್ರ ರಾಹುಸಾರ ಮನೆ ಮಾತು ಕುಟುಂಬ ವ್ಯವಸ್ಥೆ ಉದ್ಯೋಗ ಹಣಕಾಸು ಕೆಲವೊಂದು ಚಿಕ್ಕುಗಳು ಬಾಧೆಗಳು ಒದ್ದಾಟಗಳು ಆಗತಕ್ಕಂತ ಒಂದು ಭಾವ ಇರತಕ್ಕಂತ ಒಂದು ದಿನ. ಜಾಗ್ರತೆ. ಒಂದೊಂದ್ ಸಮಯ ಹಾಗೆ ನಮ್ಮ ಆತ್ಮೀಯರು ನಮಗ್ ಚೆನ್ನಾಗಿ ಮಾತಾಡಿದಾಗ ಒಳ್ಳೇದಿರುತ್ತೆ. ಅವ್ರೇನಾದ್ರೂ ನಮ್ಮ ಲೋಪಗಳನ್ನ ಎತ್ತು ತೋರಿಸಿದ್ರೆ ನಮ್ಗೆ ಜರ್ರ ಅಂತ ಹತ್ತು ಬಿಡುತ್ತೆ. ಇವತ್ತು ಆ ರೀತಿ. ಯಾಕಂದ್ರೆ ರಾಹು ಬೇರೆ ಬುಧನ್ ಸಾರದಲ್ಲಿ ಕುಳಿತಿದ್ದಾನೆ. ಹುಷಾರ್. ಸಪ್ತಮ. ಕೊಡೋದು ತಗೊಳ್ಳೋದು, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ಮಾತು, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಲೆಕ್ಕಾಚಾರ ಬೇಡ, ಎಚ್ಚರಿಕೆ. ತುಲಾ ರಾಶಿ, ಬ್ಯೂಟಿಫುಲ್. ರಾಹು 6ನೇ ಮನೆ, ದಶಮಾಧಿಪತಿ ಚಂದ್ರ ನಿಮ್ಮ ಮನೆ ಚೆನ್ನಾಗಿದೆ. ಈ ಶಿಪ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಮೆಷಿನರಿ ಟೂಲ್ಸು, ಮೇಸನ್, ರಿಪೇರಿ, ಟೆಕ್ನಿಷಿಯನ್, ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ರಿಪೇರ್, ಮೈಂಟೆನೆನ್ಸ್, ಸೂಪರ್ವೈಸಿಂಗ್, ಪ್ಲಾನಿಂಗ್, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್, ಸೈಬರ್, ಹ್ಯಾಕಿಂಗ್, ಎಥಿಕಲ್ ಹ್ಯಾಕಿಂಗ್, ಈ ರೀತಿಯ ವೃತ್ತಿ ಉದ್ಯೋಗ ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಆಗತಕ್ಕಂಥ ಒಂದು ದಿನ. ವೃಶ್ಚಿಕ ರಾಶಿ, ಸ್ವಲ್ಪ ಚಂದ್ರ ರಾಹು ಸಾರದಲ್ಲಿದ್ದು ರಾಹು ಪಂಚಮದಲ್ಲಿರೋದನ್ನ ಎಲ್ಲ ಇದೆ ಏನೋ ಭಾರತ್ ತರ, ಏನೋ ಒಂಥರ ಒಳಗಡೆನೇ ಗೊಣಗ್ತಿದ್ದೀರಾ. ಚಂದ್ರ ಬೇರೆ 12ನೇ ಮನೆ, ಭಾಗ್ಯಾಧಿಪತಿ 12. ಸೊ ದುಡಿದಿದ್ದು ಎತ್ತಿಟ್ಟಿದ್ದು ನಮ್ಮ ಹೆಸರು ಖರ್ಚಾಗುತ್ತೆ, ದುಡ್ಡು ಖರ್ಚಾಗುತ್ತೆ, ಕೆಲವೊಂದ್ ಸಮಯ ಸುಖ್ಯಾತಿಗೂ ಖರ್ಚಾಗುತ್ತೆ, ಖ್ಯಾತಿಗೂ ಆಗುತ್ತೆ, ಕುಖ್ಯಾತಿಗೂ ಆಗುತ್ತೆ. ಖ್ಯಾತಿ ಕುಖ್ಯಾತಿ ಸುಖ್ಯಾತಿ ಇವತ್ತು ಆ ರೀತಿ. ಎಲ್ಲೋ ಈ ತರ ಆಗ್ಬಿಟ್ಟಿದೆ ಗುರುಗಳ, ಎಲ್ಲೋ ಈ ತರ ಅನ್ಕೊಂಡಿದ್ದೆ. ಜಗ ಮೆಚ್ಚಿಸಲು ಹೋಗಬೇಡಿ, ನಿಮ್ಮನ್ನು ಮೆಚ್ಚಿಸ್ಲಿಕ್ಕೆ ಬದುಕಿ, ನಿಮ್ಗೋಸ್ಕರ ಬದುಕಿ. ನಿಮಗೋಸ್ಕರ ಇವತ್ತು ಆದಷ್ಟು ಒಂದು ಪುಟ್ಟದಾಗಿ ಒಂದು ಹೊಂಗೆ ಎಣ್ಣೆ ದೀಪ ಹೊಸಲು ಹೊರಗಡೆ ಹಚ್ತಕ್ಕಂಥದ್ದು, ಮನೆಯಲ್ಲೂ ಹಚ್ತಕ್ಕಂಥದ್ದು, ಇದ್ರೆ ತುಪ್ಪ ಇಲ್ಲ ತೆಂಗಿನ ಎಣ್ಣೆ ಈ ರೀತಿ ಹಾಕಿ ದೀಪ ಹಚ್ಕೊಳ್ಳಿ. ಸಮಾಧಾನ. ದುಡುಕಿನ ವ್ಯವಹಾರ ಬೇಡ, ದೂರದ ವ್ಯವಹಾರ ಬೇಡ, ಗೊತ್ತಿಲ್ಲದ ವ್ಯವಹಾರ ಬೇಡ, ಏನೋ ಮಾನಸಿಕ ಗಲಿಬಿಲಿ. ತುಂಬಾ ಬ್ಯುಸಿ ಇಟ್ಕೊಳ್ಳಿ. ಇವತ್ತೆಷ್ಟು ಬ್ಯುಸಿ ಇಟ್ಕೊಂಡಿರ್ತೀರೋ ಅಷ್ಟು ಆರಾಮ ಇರ್ತೀರಿ. ಇಲ್ಲ ಸ್ವಾತಿ ನಕ್ಷತ್ರ ಚಿತ್ ಮಾಡ್ಬಿಡ್ತಾನೆ ನಮ್ಮನ್ನ. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ, ಲಾಭಕರ, ಆಕಸ್ಮಿಕ ಲಾಭಕರ, ಅಂದುಕೊಳ್ಳದ ವ್ಯಕ್ತಿಗಳಿಂದಲೂ ಅಂದುಕೊಳ್ಳದ ವ್ಯವಹಾರದಿಂದಲೂ ದುಡ್ಡು ಕಾಸು ವ್ಯವಸ್ಥೆ ಬರ್ತಕ್ಕಂಥದ್ದು, ಕೊಡೋದು ತಗೊಳ್ಳೋದು ಮಾಡೋದು ಮಾಡಿಸ್ತಾನೆ. ಬಟ್ ರಾಹು ಬುಧನ್ ಸಾರದಲ್ಲಿರೋದ್ರಿಂದ ಸುಮ್ಮನೆ ಲಕ್ಸುರಿ ಅದು ಇದು ಅಂತ ಖರ್ಚು ಮಾಡ್ತಕ್ಕಂಥದ್ದು ತಂದಿಡ್ತಾನೆ. ನೋಡ್ಕೊಂಡು ವಿಪರೀತ ಖರ್ಚು, ವಿಪರೀತ ಬೇರೆ ಏನೋ ಬೇಕು ಸಾಕು. ಎಷ್ಟು ದೊಡ್ಡ ಮಂಚ ತಗೊಂಡು ನಾವು ಎಷ್ಟು ಹೊರಲಾಡ್ಲಿಕ್ಕಾಗುತ್ತೆ? 6 ಅಡಿ 3 ಅಡಿ 60 ಅಡಿ 30 ಅಡಿ ಮಂಚ ತಗೊಳಕ್ಕಾಗುತ್ತಾ? 60 ಅಡಿ 30 ಅಡಿ ಬೆಡ್ರೂಮ್ ಇದೆ ಅಂತ. ಹಿತವಾಗಿದ್ದಷ್ಟು ಇತಿಮಿತಿಯಲ್ಲಿದ್ರೆ ಹಿತ, ಇತಿಮಿತಿ ದಾಟಿದಾಗ ಅದು ಬೇರೆಯೇ ಗತಿ. ಸ್ವಲ್ಪ ಅದೊಂಚೂರು ನೋಡ್ಕೊಂಡು ಹೆಜ್ಜೆ ಹಾಕಿ. ಮಕರ ರಾಶಿ, ದಶಮಸ್ಥ ಚಂದ್ರ ರಾಹು ಸಾರದಲ್ಲಿದ್ದು, ಆ ರಾಹು 3ನೇ ಮನೆಯಲ್ಲಿದ್ದು, ಬುಧನ್ ಸಾರದಲ್ಲಿದ್ದು, ಬುಧ ಧನಸ್ಥಾನದಲ್ಲಿದ್ದು ಧನವೃದ್ಧಿ. ನಿಮ್ಮ ಮಾತು, ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮಧ್ಯವರ್ತಿ, ಟ್ರೇಡಿಂಗ್ ಮಾಡ್ತಿದ್ದೀರಾ, ಹೋಲ್ಸೇಲ್ ವ್ಯಾಪಾರಗಳು ಮಾಡ್ತಿದ್ದೀರಾ, ಕಿರಾಣಿ ಅಂಗಡಿ ಇಟ್ಕೊಂಡಿದ್ದೀರಾ, ಚಿಕ್ಕ ಆಯಿಲ್, ಬೇಕರಿ, ಸಣ್ಣ ಪುಟ್ಟ ತರಕಾರಿ, ಹೂವು, ಹಣ್ಣು, ರಿಯಲ್ ಎಸ್ಟೇಟ್, ಬ್ರೋಕರಿಕೆ, ಈ ರೀತಿಯ ವ್ಯವಹಾರಗಳಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ ಅನುಕೂಲ. ಇನ್ನು ಕುಂಭರಾಶಿ, ಚೆನ್ನಾಗಿದೆ. ಭಾಗ್ಯದಲ್ಲಿ ಚಂದ್ರ, ಬುಧನ್ ಸಾರದಲ್ಲಿದ್ದು, ರಾಹು ಸಾರದಲ್ಲಿದ್ದು, ರಾಹು ನಿಮ್ಮ ಮಾತಿನ ಸ್ಥಾನದಲ್ಲಿದ್ದಾನೆ. ನೋಡ್ಕೊಂಡು ಏನಾದ್ರೂ ಹೇರಾಪೇರಿ ಮಾತುಗಳು ನಡೆದು ಬಿಡ್ಬೋದು. ನಮ್ಮನ್ನ ಪ್ರಚೋದನೆ ಮಾಡಿ, ವ್ಯಗ್ರಕ್ಕೆ ತೊಣಸಿ, ಇಲ್ಲ ನಮ್ಮನ್ನ ದುಃಖವಿದ್ದಾಗ ಶೋಕವಿದ್ದಾಗ ಮಾತಾಡ್ಲಿಕ್ಕೆ ಹೋಗ್ಬಾರ್ದು, ಮೌನ ವಹಿಸ್ಬೇಕು. ದೇವರ ಪೂಜೆ, ಅದಕ್ಕೆ ನಮ್ಮ ಹಿರಿಯರು ಗೊತ್ತಿತ್ತು, ನಮಗೊಂದು ಶೋಕ, ಅದಕ್ಕೆ ಬೆಳಿಗ್ಗೆ ಎದ್ದು ಒಂದು ಪೂಜೆ, ಒಂದು ಸುಂದರ ಕಾಂಡವೋ, ಒಂದು ಗುರು ಚರಿತ್ರೆಯೋ,
ಭಗವದ್ಗೀತೆಯೋ ಒಂದು ಮಹಾಭಾರತವೋ ಏನಾದ್ರೂ ಒಂದು ರಾಮಾಯಣವೋ ಪುಟ್ಟದಾಗ ನೋಡೋದು ಕೇಳೋದು ಮಾಡೋದು ಈ ತರ ನಮ್ಮ ಮನಸ್ಸಿನ ವಿಚಲಿತಗಳನ್ನ ದೂರ ಮಾಡಿಸ್ಲಿಕ್ಕೆ ಇವತ್ತು ಆ ತರ ಮಾಡಿ. ವಿಷ್ಣು ಸಹಸ್ರನಾಮ ಕೇಳಿ, ದುರ್ಗಾ ಸಪ್ತಶ್ರುತಿ ಕೇಳಿ, ಲಲಿತಾ ಸಹಸ್ರನಾಮ ಕೇಳಿ. ಕುಂಭರಾಶಿ ಸ್ವಲ್ಪ ವಿಚಲಿತ ಮಾತು ವ್ಯವಹಾರ, ಆದ್ರೂ ಬುಧ ನಿಮ್ಮನೇಲೇ ಇರೋದ್ರಿಂದ ಅನುಕೂಲ ಸಿಂಧು. ಕನ್ಸಲ್ಟೆಂಟ್, ಆಗಮ, ಜ್ಯೋತಿಷ್ಯ, ಬರವಣಿಗೆ, ಲೇಖನ, ಪುಸ್ತಕ, ಪ್ರಿಂಟಿಂಗ್, ಟ್ರಾವೆಲ್ಸ್, ಟೂರ್ಸ್, ಏಜೆನ್ಸಿ ನಡೆಸ್ತಿದ್ದೀರಾ, ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಮೀನರಾಶಿ, ಚೆನ್ನಾಗಿದೆ ಚಂದ್ರನ ಭಾವ. ಚಂದ್ರ ರಾಹುಸಾರದಲ್ಲಿ ಒಂದೇ ಇರೋದ್ರಿಂದ ವಿಪರೀತ ತಿನ್ನೋ ಅಭ್ಯಾಸ, ಕುಡಿಯೋ ಅಭ್ಯಾಸ, ಚಟಗಳಿಗೆ ದಾಸರಾಗಿರೋರ್ನ ಬೆಂಡೆತ್ತು ಬಿಡ್ತಾನೆ. ಹುಷಾರು, ಹಾಕೊಳ್ಳೋ, ತಿನ್ನೋ. ಡೆಡ್ಲಿ ಪಾಯ್ಸನ್. ಬಿರಿಯಾನಿ ಜೊತೆನಲ್ಲಿ ಕೂಲ್ ಡ್ರಿಂಕ್ಸ್ ಕುಡಿಯೋದು, ಅದು ಯಾವ್ದಾವ್ದೋ ಆಡ್ಗಳು ಬಿಡ್ತಿರ್ತಾರೆ. ತೂಫಾನ್ ಪಿಲ್ಲೋ ಅಂತಲ್ಲ, ಅವ್ರ ಮಾತೆಲ್ಲ ಕೇಳ್ಕೊಂಡು ತೂಫಾನ್ ಮತ್ತು ಪಿಲ್ಲೋ. ನೀವು ನಂಬೋಲ್ಲ, ಹೈದರಾಬಾದಿ ಬಿರಿಯಾನಿ ಬಾದಿ ಅಂತ ಹೇಳ್ತೀವಿ. ಬರ್ಬಾದಿಯಲ್ಲಿ ಕಡಿಮೆ ಅಂದ್ರೂ 70% ಬಿರಿಯಾನಿ ತಿಂತಕ್ಕಂಥ ಹೈದರಾಬಾದಿ ಬಿರಿಯಾನಿ ತಿನ್ನೋವರಿಗೆ ಲಾಟ್ ಆಫ್ ಹೆಲ್ತ್ ಡಿಸೀಸಸ್ ಇದೆ, ತೊಂದರೆಗಳಿದೆ. ದ ಫಸ್ಟ್ ಡಿಸೀಸ್ ಏನ್ ಗೊತ್ತಾ? ಶುಗರ್. ಹೌದು. ಆಮೇಲೆ ಚಂದ್ರ ರಾಹುಸಾರ, ರಾಹು ನಿಮ್ಮನೇಲೆ ವಿಪರೀತ ಕುಡಿತನೋ, ಡ್ರಗ್ಸು, ಅಡಿಕ್ಷನ್, ಗಾಂಜಾನೋ, ಇನ್ನೊಂದು. ಅಯ್ಯೋ, ಇವತ್ತು ನಶಾ ಪದಾರ್ಥಗಳು ನೋಡಿ ಮಗು, ಎಲ್ಲ ಬೇಕು, ಎಲ್ಲ ನಶೆ ಇರಬೇಕು. ನಾನು ಸತ್ಯ ಹೇಳ್ತೇನೆ, ಬೇಜಾರು ಮಾಡ್ಕೋಬೇಡಿ. ಅಮ್ಮನ ನಶೆ ಇರಬೇಕು, ಅಪ್ಪನ ನಶೆ ಇರಬೇಕು, ವಿದ್ಯೆ ನಶೆ ಇರಬೇಕು, ಅಧಿಕಾರದ ನಶೆ ಇರಬೇಕು. ಬಟ್ ನಶೆಲೇ ತೇಲ್ತಿರ್ಬಾರ್ದು, ಅಲ್ಲೇ ಇರಬಾರ್ದು. ಒಂಚೂರು ತಗೊಂಡ್ವಿ ಸಾಕು, ಒಂಚೂರು ಎಲ್ಲೋ ಒಂದು ಅಪ್ಪಿಗೆ ಸಾಕು, ಒಂದು ಪುಟ್ಟು ಪ್ರೀತಿ ಸಾಕು, ಪ್ರೀತ್ಸೆ ಅಂತ ಹೋಗ್ಬಿಡೋದು, ಸಾಯಿಸ್ಬಿಡೋದು, ಒಂದಿಷ್ಟು ಬಂಗಾರಕ್ಕೆ ಸಾಯಿಸ್ಬಿಡೋದು. ಏನಿದು? ಆಯ್ತು, ಭಗವಂತನನ್ನ ನೋಡಿ ಎದ್ದು ಹೊರಗಡೆ ಬರ್ತಿರ್ಬೇಕು, ಅಲ್ಲೆಲ್ಲೋ ಒಂದು ಪುಟ್ಟದಾದಂತ ಒಂದು ಆಟ ಪಾಠ ಓಟ. ಸೊ ಮೀನರಾಶಿ ಸ್ವಲ್ಪ ಜಾಗ್ರತೆ. ನಶೆಗೆ ಒಳಪಟ್ಬಿಡ್ತೀರಿ. ಯಾವುದೋ ಒಂದು ದುಡ್ಡಿನ ನಶೆ, ಅಧಿಕಾರದ ನಶೆ, ಹೆಸರಿನ ನಶೆ, ಪ್ರೀತಿಯ ನಶೆ, ಪ್ರೇಮದ ನಶೆ, ಕಾಮದ ನಶೆ, ಹೆಸರಿನ ನಶೆ, ಎಲ್ಲವೂ ನಶೆಯ ಮಕ್ಕಳೇ, ಎಲ್ಲವೂ ನಶೆ. ಮೊನ್ನೆ ಯಾವುದೋ ಒಂದು 2 ಕಾರ್ಯಕ್ರಮಕ್ಕೆ 2 ಹೆಸರು ಹೇಳೋಕೆ ಇಷ್ಟ ಇಲ್ಲ, ಮಾಡ್ತೀರಾ ನೋಡ್ತೀರಾ ಅಂತ. ಸಾಕು ಸರ್, ಪಡೆದಿದ್ದ ಹೆಸರು ಸಾಕು. ಇದು ಬರ್ತಿರೋದೇ ನಮ್ಮ ಕೈಯಲ್ಲಿ ಆಗ್ತಿಲ್ಲ. ನಮ್ಮ ಯೂಟ್ಯೂಬ್ ರೀಚೇ ಬೇರೆ ಇದೆ. ಐ ಆಮ್ ಹ್ಯಾಪಿ ಟು ಬಿ ವಾಟ್ ಎವರ್. ಮತ್ತೆ ಅಲ್ಲೊಂದು ಬಾ, ಇನ್ನೊಂದು ಓಡಿ. ಯಾರಿಗೂ ಓಡ್ಬೇಕು? ತಿನ್ನೋ ಎಷ್ಟು ಊಟಕ್ಕೆ ಯಾರಿಗ್ ಬೇಕಾ ನಶೆ? ಸಾಕು, ನೋಡ್ಬಿಟ್ಟಿದ್ದಾನೆ. ನನ್ನ ಕಾರ್ಯಕ್ರಮ ಕೊಟ್ಟಷ್ಟು ನಂಬರ್ಸ್ ಇನ್ಯಾರು ಕೊಟ್ಟಿಲ್ಲ ಅನ್ನೋದನ್ನ ನಮ್ಮ ಡೈರೆಕ್ಟ್ರು, ಪ್ರೊಡ್ಯೂಸರು, ಆಮೇಲೆ ಟಿವಿ ವಾಹಿನಿಯವರು ಹೇಳಿರ್ತಕ್ಕಂಥದ್ದು ಆತ್ಮತೃಪ್ತಿ ಇದೆ. ಇವತ್ತಿಗೂ ಗೌರವ ಉಳಿಸ್ಕೊಂಡಿದ್ದಾನೆ. ಅನ್ನದಾತರು ಅವರು ಜಾಗ ಕೊಟ್ಟಿದ್ದಾರೆ, ನಡೆದಿದೆ. ಅಂಥದ್ರಲ್ಲಿ ಇನ್ನೇನೋ ಇನ್ಯಾವುದೋ ಇನ್ನು ಲೆಕ್ಕಾಚಾರ ಬೇಡ, ನಶೆಯೇ ಬೇಡ. ಅಲ್ಲಿದ್ರೆ ತಾನೆ, ಅಲ್ಲಿ ಹೋದ್ರೆ ತಾನೆ ಮತ್ತಷ್ಟು ತಲೆಗೆ, ಗುರುಜಿ ಯು ಆರ್ ಬ್ಯಾಕ್, ದ ಬಾಸ್ ಇಸ್ ಬ್ಯಾಕ್. ನಮ್ಮ ಹೌದು ಗುರುಜಿ ಈಸ್ ವಾಪಸ್ ಬಂದ್ಬಿಟ್ರು. ಬೇಡಪ್ಪ, ಹೌದು ಬೇಡ, ಬೇಡ. ನೋಡಿದ್ದಾನೆ, ಈ ಟಿವಿಗಿಂತ ದೊಡ್ಡ ಟಿವಿ ಇಲ್ಲ, ಉದಯ ಟಿವಿಗಿಂತ ದೊಡ್ಡ ಓಲ್ಡ್ ಟಿವಿ ಇಲ್ಲ, ಎಲ್ಲ ಆಯ್ತು. ಸಾಕು ಮಕ್ಕಳು. ನಾನು ನಿಮ್ಗೂ ಅದನ್ನೇ ಹೇಳ್ತಿದ್ದೇನೆ, ಮೀನರಾಶಿಗೆ ತೀರಾ ಭಾವುಕರ ಅನ್ಬೇಡಿ. ತೀರಾ ಈ ತರದ ನಶೆಗಳಲ್ಲೇ ಕುಳಿತುಕೋಬೇಡಿ. ಎಸ್, ಶುಡ್ ಬಿ ದೇರ್. ಯಾವುದೋ ಹೆಸರು, ದುಡ್ಡು, ಕೀರ್ತಿ ಅಂತ ಹಾಳು ಮಾಡ್ಕೊಬಿಡ್ತೀರಿ. ಹುಷಾರು, ಜಾಗ್ರತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.